ವಿಶೇಷವಾಗಿ ಇಂದು ಶ್ರೀ ಕ್ರೋಧನಾಮ ಸಂವತ್ಸರ ಪುಣ್ಯಕಾಲೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ ತೃತೀಯಾದಿ ಅನ್ನತಕ್ಕಂಥದ್ದು ವಿಶೇಷವಾಗಿ ಇಂದಿನ ಸೂರ್ಯೋದಯಕ್ಕೆ ವಿಶೇಷವಾಗಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಇರತಕ್ಕಂಥದ್ದು, ವಿಶೇಷವಾಗಿ ಶುಕ್ಲ ಯೋಗ ಗರಿಜಾಕರಣ ಇರತಕ್ಕಂಥದ್ದೇ ಇಂದಿನ ವಿಶೇಷತೆ. ಗುರುಜಿ, ಇವತ್ತು ದಿನಕೊಂಡಿ ತಿಳಿಸ್ಕೊಡ್ತೀರಾ? ಈ ದಿನದ ದಿನಗುಂಡಲಿ ಏನು ವಿಶೇಷವಾಗಿ ಅನ್ನತಕ್ಕಂಥದ್ದು ನೋಡಿದಾಗ ನೋಡಿ, ಪ್ರತಿನಿತ್ಯವೂ ಕೂಡ ನಾವು ಸೂರ್ಯ ಉದಯ ಆದಕ್ಕೆ ಆದಿತ್ಯಾಯ ವಿದ್ಮಹೇ ಸಹಸ್ರ ಕಿರಣಾಯ ಧೀಮಹಿ ತನ್ನ ಸುವರ್ಣ ಸೂರ್ಯ ಪ್ರಚೋದಯಾತ ಅನ್ನತಕ್ಕಂಥದ್ದು ನಮಸ್ಕಾರವನ್ನು ಮಾಡ್ಕೋಬೇಕು. ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡ ಅಂತ ಪಕ್ಷದಲ್ಲಿ ನಮಗೆ ಬರತಕ್ಕಂಥ ಅಷ್ಟ ದಾರಿದ್ರ್ಯ ನಿವಾರಣೆ ಆಗತಕ್ಕಂಥದ್ದು ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಇಂದು ಈ ದಿನದ ಸ್ವರ್ಣಗೌರಿ ಈ ವ್ರತ ಹೇಗ್ ಮಾಡ್ಬೇಕೋ, ಈ ವ್ರತದಿಂದ ದಿನಗುಂಡಲಿ ಹೇಗಿರುತ್ತೆ, ಇದು ಮುಹೂರ್ತ ಭಾಗವಾಗಿ ಏನಿರುತ್ತೆ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ಇಂದು ಚಂದ್ರ ಉದಯ ಆಗಿದ್ದೇ ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ. ನೋಡಿ, ಕನ್ಯಾ ರಾಶಿಯಲ್ಲಿ ಒಂದು ಚಂದ್ರ ಉದಯ ಆಗಿ ವಿಶೇಷವಾಗಿ ಕನ್ಯಾ ರಾಶಿಯಿಂದ ಲಾಭಸ್ಥಾನದಲ್ಲಿ ಬರತಕ್ಕಂಥ ಚಂದ್ರ ಉದಯ ಆಗಿದ್ದೇ ಕನ್ಯಾ ರಾಶಿಯಲ್ಲಿ. ಅದ್ರ ಜೊತೆಗೆ ಶುಕ್ರ ಮಿತ್ರತ್ವ ನೋಡಿ ಎಷ್ಟು ಚೆನ್ನಾಗಿದೆ. ಚಂದ್ರನಿಗೂ ಶುಕ್ರನಿಗೂ ಮಿತ್ರತ್ವ ಇರತಕ್ಕಂಥದ್ದು, ತ್ವ ಮತ್ತು ಕೇತು ಬೇರೆ ಇದ್ದಾನೆ ಆ ರಾಶಿಯಲ್ಲಿ ಇರತಕ್ಕಂಥದ್ದು. ತುಲಾ ಶೂನ್ಯ, ವೃಶ್ಚಿಕ ಶೂನ್ಯ, ಧನಸ್ಸು ಶೂನ್ಯ, ಮಕರ ಶೂನ್ಯ. ಕುಂಭದಲ್ಲಿ ವಿಶೇಷವಾಗಿ ಶನೀಶ್ವರ ಸಂತ ಮೂಲ ತ್ರಿಕೋಣದಲ್ಲಿ ಶನೀಶ್ವರ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಾಗೂ ಮೀನದಲ್ಲಿ ರಾಹು, ಮೇಷದಲ್ಲಿ ಶೂನ್ಯ ಇರತಕ್ಕಂಥ, ವೃಷಭದಲ್ಲಿ ಗುರ, ಹಾಗೂ ಮಿಥುನದಲ್ಲಿ ವಿಶೇಷವಾಗಿರತಕ್ಕಂತೆ ಕುಜ, ಕಟಕ ಶೂನ್ಯ ಇರತಕ್ಕಂಥದ್ದು, ಸಿಂಹದಲ್ಲಿ ವಿಶೇಷವಾಗಿ ರವಿ ಸ್ವಸ್ಥಾನದಲ್ಲಿ ಮಿತ್ರತ್ವಭಾಗದಲ್ಲಿ ಇರತಕ್ಕಂಥನು, ಬುಧನು ಕೂಡ ಇರತಕ್ಕಂಥದ್ದೇ ಇಂದಿನ ವಿಶೇಷತೆ, ಇಂದಿನ ದಿನಗುಂಡಲಿ. ಹಾಗೂ ಇಂದು ಹುಟ್ಟಿದಂತಹ ಮಕ್ಕಳು ಎಲ್ಲರೂ ಕೂಡ ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಜನ ಆಗಿರತಕ್ಕಂಥದ್ದು, ತೃತೀಯ ಶುಕ್ಲ ಪಕ್ಷ ಅನ್ನತಕ್ಕಂತೆ ಇಂದಿನ ವಿಶೇಷವ ಈ ದಿನದ ದಿನಗುಂಡಲಿಯ ವಿಶೇಷ. ಗುರುಜಿ, ಇವತ್ತಿಂದು ರಾಶಿ ಮತ್ತೆ ಅವರು ಹುಟ್ಟಿದವ್ರಿಗೆ ರಾಶಿ ಮತ್ತೆ ಗುಣಲಕ್ಷಣಗಳು ಅರ್ಥ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನೀವು ಕೂತ್ಕೊಂಡಲ್ಲೇ ಮನೆಯಲ್ಲಿ ಈ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ರೆ ಆ ದಿನ ಹುಟ್ಟಿದಂತ ಮಕ್ಕಳಿಗೆ ಯಾವ ಅಕ್ಷರದಲ್ಲಿ ಹೆಸರಿಟ್ಟರೆ ಒಳ್ಳೆದು. ಇದು ಜೀವನ ಪರ್ಯಂತವಾಗಿ ಈ ಸನಾತನ ಧರ್ಮದಲ್ಲಿ ಹೇಗೆ ಪೂರ್ವಜನರು ಒಂದು ಹೆಸರು ಇಟ್ಕೊಂಡು, ಒಂದು ಅಜ್ಜನ ಹೆಸರು, ಅಜ್ಜಿ ಹೆಸರು, ಒಂದು ದೇವರ ಹೆಸರು ಇಟ್ಕೊಂಡು ಅದಕ್ಕೆ ಫಲವನ್ನು ಕೊಡತಕ್ಕಂತಹ ಯೋಗ ಇತ್ತು, ಅದೇ ತರ ವಿಶೇಷವಾಗಿರತಕ್ಕಂಥ ಇಂದು ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಯಾರ್ಯಾರು ಜನನಾಗಿರ್ತೋ ಮೊದಲನೇ ಪಾದದಲ್ಲಿ ಹುಟ್ಟಿದವರಿಗೆ ಪೂರ್ಣತಕ್ಕಂಥ ಹೆಸರಿಡಿ, ಎರಡನೇ ಪಾದದಲ್ಲಿ ಹುಟ್ಟಿದವರಿಗೆ ಶಾ ಅಂತ ಹೆಸರಿಡಿ, ಮೂರನೇ ಪಾದದಲ್ಲಿ ಹುಟ್ಟಿದವರಿಗೆ ನಾ ಅಂತ ಹೆಸರಿಡಿ, ನಾಲ್ಕನೇ ಪಾದದಲ್ಲಿ ಹುಟ್ಟಿದಂಥವರಿಗೆ ಇಂದು ದಿನಪೂರ್ತಿಯಾಗಿ ಡಾ ಅನ್ನತಕ್ಕಂಥ ಹೆಸರಿಡುವುದರಿಂದ ಶುಭಮಸ್ತು ಆಗತಕ್ಕಂಥದ್ದು, ಯಶಸ್ವಿ ಆಗತಕ್ಕಂಥದ್ದು ಇಂದಿನ ಹುಟ್ಟಿದಂತ ಮಕ್ಕಳಿಗೆ ಇಡಬೇಕಾದ ಅಕ್ಷರದಲ್ಲಿ. ಗುರುಜಿ, ಯಾವ ದಿಕ್ಕು ಒಳ್ಳೇದು ಮತ್ತು ಉಗ್ರಧಾರಣೆ ಯಾವ ಬಣ್ಣ ಮಾಡ್ಬೇಕು? ನೋಡಿ ಎಷ್ಟು ವಿಷಯ ನಾನು ಈಗ ತಾನೇ ಹೇಳ್ತಾ ಇದ್ದೆ. ಈ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ರೆ ನಿಮಗೆ ಜ್ಞಾನೋದಯ ಆಗ್ಬಿಡ್ತೀರಾ, ಮನೆಗೊಬ್ರು ಗುರುಗಳು ಬರ್ತೀರಾ. ನೋಡಿ, ಅದರಲ್ಲೂ ಸುಷ್ಮಾರವರು ವಿಶೇಷವಾಗಿ ಎಲ್ಲದನ್ನು ಕೆದಕಿ ತೆಗೆದು ಗುರುಗಳಿಂದ ಒಂದು ವಿದ್ಯಾದಾನವನ್ನು ಮಾಡತಕ್ಕಂಥದ್ದು, ಗುರುವಿನಿಂದ ವಿಶೇಷವಾಗಿ ಬರತಕ್ಕಂಥದ್ದು ಒಂದು ಕ್ಷಮಾದಾನವನ್ನು ಮಾಡತಕ್ಕಂಥ ಫಲ ಇರತಕ್ಕಂಥದ್ದೇ. ನೋಡಿ, ಇವರಿಗೆ ಈ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿ ಉತ್ತರ ದಿಕ್ಕು ಬಹಳ ಒಳ್ಳೆಯದು. ನೀವು ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಂಡು ಯಾವ ಕೆಲಸವನ್ನು ಮಾಡಿದ್ರೂ ಬಹಳವಾಗಿ ಶ್ರೇಷ್ಠವಾಗಿರುತ್ತೆ. ಉತ್ತರದ ಬಾಗಿನಲ್ಲಿ ನೀವು ಯಾರಾದರೂ ಈ ಕನ್ಯಾ ರಾಶಿಯ ಮನೆ ಇದೆ ಅಂತ ಹೇಳಿದ್ರೆ ಮನೆಯೇ ಸ್ವರ್ಣಗೌರಿ ಆಗತಕ್ಕಂಥದ್ದು. ಗೌರಿ ಹಬ್ಬವನ್ನು ನಾವು ವರ್ಷ ಆಚರಿಸ್ತೀವಿ. ನೀವು ಆ ಉತ್ತರದ ದಿಕ್ಕಿನಲ್ಲಿ ಹೋಗಿ ಉತ್ತರ ದಿಕ್ಕಿನಲ್ಲಿ ಸಮಯವನ್ನು ಕಳೆಯುವುದರಿಂದ ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿ ದಿನನಿತ್ಯವೂ ಕೂಡ ಸ್ವರ್ಣಗೌರಿ ನಿಮಗೆ ಆಹ್ವಾನೆಯಾಗ್ಲಿ ಅನ್ನತಕ್ಕಂಥದ್ದೇ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂಥದ್ದು. ನೋಡಿ, ಇನ್ನೂ ಒಂದು ತಿಳಿಸ್ಬಿಟ್ಟಿದ್ದಾರೆ ನಮ್ಮ ಸುಷ್ಮಾರವರು. ಹೇಗೆ ತಿಳಿಸಿದ್ದಾರೆ ಅಂದ್ರೆ, ಈ ದಿನ ಹುಟ್ಟಿದಂತ ಲಗ್ನದಲ್ಲೇ ಹುಟ್ಟಿದಂತ ಯಾವ ಉಂಗರವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಶುಭ ಫಲ ಮೇಲೆ ಬರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಎಂಬ್ರಾಯ್ಡ್ ಪಚ್ಚೆ ಉಂಗುರದ ಬೆರಳಿಗೋ ಅಥವಾ ಸ್ಮಾಲ್ ಫಿಂಗರ್ ಬೆರಳಿಗೆ ವಿ ಫಿಂಗರ್ಗೋ ಮತ್ತು ಉಂಗುರದ ಬೆರಳಿಗೋ ಹಾಕಿಕೊಳ್ಳುವುದರಿಂದ ಶುಭ ವಸ್ತು ಬರತಕ್ಕ. ಇದು ವಿಶೇಷವಾಗಿ ನೀವು ಇದು ಬುಧವಾರ ದಿನ ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ ಶಾಂತಾಕಾರಂ ಭುಜಗತೇನಂ ಪದ್ಮನಾಭಂ ತರೇಶಂ ವಿಶ್ವಾಧಾರಂ ವೇಷವರ್ಣಂ ಶುಭಾಗಂ ಲಕ್ಷ್ಮೀಕಾಂತಂ ಕಮಲನೀಯಂ ಯೋಗಿರುದ್ಧಾನಗವಂದೇ ವಿತ್ತಂ ಭವಯಾನಂ ಸರ್ವಲೋಕೈಕನಾಥಮಿಂತು ವಿಷ್ಣುವೇ
ಅನ್ನತಕ್ಕಂಥದ್ದು ಒಂದು ಶುಕ್ರ ಬುಧ ಹೋರೆಯಲ್ಲಿ 6 ಗಂಟೆಯಿಂದ 7 ಗಂಟೆವರೆಗೆ ವಿಶೇಷವಾಗಿ ಬುಧನಿಗೆ ಪಚ್ಚೆ ಆಗಿರೋದ್ರಿಂದ ವಿಶೇಷವಾಗಿ ಬುಧನಿಗೆ ವಿಶೇಷವಾಗಿ ಬರತಕ್ಕಂಥದ್ದು ಬುಧವಾರದಿಂದ ಈ ಪಚ್ಚೆಯನ್ನು ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ ಸೂರ್ಯ ನಮಸ್ಕಾರ ಮಾಡಬೇಕು. ಸೊ ಅದನ್ನು ಆ ಉಂಗುರವನ್ನು ಕೈಲಿ ಇಟ್ಕೊಂಡು, ಓ ಭಗವಂತ ಈಶ್ವರ ಸೂರ್ಯದೇವ, ನಮ್ಗೆ ಬರತಕ್ಕಂಥ ಅಷ್ಟ ದಾರಿದ್ರ್ಯಗಳೆಲ್ಲ ನಿವಾರಣೆಯಾಗಿ ಮಾಡತಕ್ಕಂಥ ಕಾರ್ಯದಲ್ಲಿ ಯಶಸ್ವಿಯನ್ನು ಕೊಡತಕ್ಕಂಥ ಧೈರ್ಯವನ್ನು ಕೊಡುವಂತಹದ್ದು ಸೂರ್ಯ ಆ ಭಗವಂತನ ಯಶಸ್ವಿ ಎಂದ ಅಂತ ಪಕ್ಷದಲ್ಲಿ ಓಂ ಭೂಭರ್ವತ್ವತತ್ವವಿತರ್ವರಣ್ಯಂ ದುರ್ಗೋ ದೈವತ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನತಕ್ಕಂಥ ಸೂರ್ಯ ಗಾಯತ್ರಿ ಒಂದು ಆ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ. ಆ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ ಅಂತ ಪಕ್ಷದಲ್ಲಿ ಅಷ್ಟ ದಾರಿದ್ರ್ಯಗಳೇ ಯಾವ ಒಂದು ಮಾಟ ಆಗ್ಲಿ, ವದನೆ ಆಗ್ಲಿ, ಬ್ಯಾಕ್ ಮ್ಯಾಜಿಕ್ ಯಾವುದನ್ನೂ ಕೂಡ ನಿಮ್ಮ ಮನೆಗೆ ಬರತಕ್ಕಂತಹದ್ದು ಆ ಗಾಯತ್ರಿ ದೇವೋಪಾಸನೆಯಿಂದ. ಈ ರೀತಿಯನ್ನು ಮಾಡಿಕೊಂಡ ಅಂತ ಪಕ್ಷದಲ್ಲಿ ಬುಧವಾರ 6 ಗಂಟೆಯಿಂದ 7 ಗಂಟೆಗೆ ಈ ಪಚ್ಚೆಯನ್ನು ಧಾರಣೆಯನ್ನು ಮಾಡಿಕೊಳ್ಳುವಾಗ ನಿಮ್ಮ ಜೀವನ ಶಾಶ್ವತವಾಗಿರುತ್ತೆ, ಯಶಸ್ವಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ದಿನಪೂರ್ವ ಹರ್ಷತನಕವಾಗಿರತಕ್ಕಂಥದ್ದೇ ಈ ಉಂಗುರ ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ. ಗುರುಜಿ, ನಿನ್ನೆ ಕೋಪ ಕಡಿಮೆ ಮಾಡ್ಕೊಳ್ಳೋಕೆ ನಮ್ಗೆ ಒಳ್ಳೆ ಮುದ್ರೆ ತಿಳಿಸ್ಕೊಟ್ರಿ. ಇವತ್ತು ನಮ್ಗೆ ಅರ್ಧ ತಲೆನೋವಿರುತ್ತೆ, ಅದಕ್ಕೆ ಒಳ್ಳೆ ಮುದ್ರೆ ತಿಳಿಸ್ಕೊಂಡು ನೋಡಿ ಅವ್ರು ಏನ್ ತೊಂದರೆ ಇದೆಯಲ್ಲ ಫಸ್ಟ್ ಅವರು ನಿವಾರಣೆ ಮಾಡ್ಕೊಳ್ಳತಕ್ಕಂಥದ್ದು. ಇಷ್ಟ ಆಯ್ತು ನೋಡಿ. ಒಬ್ಬರಿಗೆ ನಿವಾರಣೆ ಅರ್ಧ ತಲೆನೋವು ಅಂತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ನೋಡಿ, ಈ ತರದ್ದು ಜ್ಞಾನವನ್ನು ಕೊಡಬೇಕು. ಇದೇ ಸನಾತನ ಧರ್ಮ. ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಒಂದು ವಿಶೇಷವಾದ ಪರಿಹಾರ ಇರುತ್ತೆ. ಆ ಪರಿಹಾರ ಎಲ್ಸಿದೆ ಅಂದ್ರೆ ಈ ಇಡನ್ ನ್ಯೂಸ್ ನಲ್ಲಿ ಪ್ರತಿನಿತ್ಯವೂ ಕೂಡ 8 ಗಂಟೆಯಿಂದ 9ವರೆಗೆ ನೀವು ಚಾನಲ್ ವೀಕ್ಷಣೆ ಮಾಡ್ತೀರಿ. ನೋಡಿ, ನೀವು ಕೂತಲ್ಲೇ ನೀವು ಇವತ್ತು ರಾಶಿ ತಿಳ್ಕೊಂಡ್ರಿ, ನಕ್ಷತ್ರ ತಿಳ್ಕೊಂಡ್ರಿ, ಸ್ವರ್ಣಗೌರಿ ಹಬ್ಬದ ಒಂದು ವಿಶೇಷ ಕೂಡ ನಿಮಗೆಲ್ಲರೂ ಕೂಡ ಈ ಒಂದು ಕಂಪನಿಯಿಂದ ನಿಮಗೆಲ್ಲದೂ ಕೂಡ ಯಶಸ್ವಿಯಾಗ್ಲಿ ಅನ್ನತಕ್ಕಂಥದ್ದು. ಯಾವ ಉಂಗುರವನ್ನು ಧಾರಣೆ ಮಾಡೋದು ಒಳ್ಳೆಯದು, ಯಾವ ದಿಕ್ಕಿನಲ್ಲಿ ಕುಳಿತುಕೊಂಡ್ರೆ ಒಳ್ಳೆಯದು, ಇವೆಲ್ಲವೂ ಕೂಡ ಸುಲಭವಾಗಿ ನಿಮ್ಮ ಮನೆ ಬಾಗಿಲಿ ಸಿಗುತ್ತಿದೆ. ಈಡನ್ ನ್ಯೂಸ್ ಚಾನಲ್ ದಿನನಿತ್ಯವೂ ನೋಡ್ತಾ ಇರಿ. ನಿಮಗೆ ಹಬ್ಬದ ಮೇಲೆ ಹಬ್ಬ, ಹಬ್ಬದ ಮೇಲೆ ಹಬ್ಬ, ಸ್ವರ್ಣದ ಮೇಲೆ ಸ್ವರ್ಣ, ಸ್ವರ್ಣದ ಮೇಲೆ ಸ್ವರ್ಣ ಸಿಗತಕ್ಕಂತಹ ಯೋಗ ಈ ಬರತಕ್ಕಂಥ ಈ ಮುಹೂರ್ತ ಭಾಗದಲ್ಲಿ ವಿಶೇಷವಾಗಿ ನಮ್ಮ ನೋಡಿ ಅವ್ರಿಗೆ ಏನ್ ಹೇಳ್ತಿದ್ರೆ ಅರ್ಧ ತಲೆನೋವು. ಸರ್ವೇ ಸಾಮಾನ್ಯವರಿಗೆ ಎಲ್ಲ ಅರ್ಧ ತಲೆನೋವು ಜಾಸ್ತಿ ಯಾವಾಗ್ಲೂ. ನೋಡಿ ಈ ಮುದ್ರೆ ಅರ್ಧ ತಲೆನೋವು ವಿಶೇಷವಾಗಿ ಶ್ರೀಶ್ವರ ಮೂಲೆಯಿಂದ ಈ ಶ್ರೀಶ್ವರ ದಿಮ್ಮ ಇಟ್ಕೋಬೇಕು. ಎಲ್ಲ ನರಗಳು ಕೂಡ ವಿಶೇಷವಾಗಿರ್ಬೇಕು. ಇದನ್ನು ಕ್ಲೀನ್ ಆಗಿ ನೀವು ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ರುದ್ರನಿಗೆ ನಮಸ್ಕಾರ ಮಾಡಬೇಕು. ಓಂ ನಮಃ ಭಗವತೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅನ್ನತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ರುದ್ರನಿಗೆ ವಿಶೇಷವಾಗಿ ಯಾವುದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಗೋ, ಯಾವ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಂಗೋ, ಯಾವುದ ಒಂದು ನೀಚ ಗ್ರಹಗತಿ ದೋಷ ಇದ್ದಂಗೆ ಆ ಶಿವನ ಮೊರೆ ಹೋಗಬೇಕು. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಎಷ್ಟು ಶುದ್ಧವಾಗಿದೆ, ಎಷ್ಟು ಶುದ್ಧವಾಗಿದೆ ನೋಡಿ. ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿದ್ರೆ ಈ ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ಈ ತರ ಮುದ್ರೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಗೆ ಅರ್ಧ ತಲೆನೋವು ಹೋಗುತ್ತೆ. ಅರ್ಧ ತಲೆನೋವು ಹೋಗಿ ಶಾಶ್ವತವಾಗಿ ಇದನ್ನು 52 ಬಾರಿ ಮಾಡ್ಕೋಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಮ್ಗೆ ಶಿವನಿಗೆ ಮಂತ್ರ ಯಾವುದು ಬರುತ್ತೋ ಅದನ್ನು ಹೇಳ್ಕೊಳ್ಳಿ. ಗೋಳೆ ಶಂಕರ ಬೊಂಬಂ ಗೋಳೆನಾಥ ಅವನು ಏನು ಹೇಳಿದ್ರು ಕೂಡ ಸಂತೋಷವಾಗಿ ಕೊಡತಕ್ಕಂತಹ ಫಲ ಯಾರಪ್ಪ ಅಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಮ್ಗೆ ಅರ್ಧ ತಲೆನೋವು ಬರುತ್ತೋ ಅಥವಾ ಆರೋಗ್ಯಕ್ಕೆ ತೊಂದರೆ ಇದೆಯೋ ಇದೆಲ್ಲರೂ ಕೂಡ ನೀವು ನೋಡ್ಕೊಳ್ಳಬೇಕಂದ್ರೆ ಓಂ ನಮಃ ಶಿವಾಯನ್ನು ನೆನೆಸ್ಕೊಳ್ಳಿ. ಆ ಭಗವಂತನ ಈ ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ಈ ಮುದ್ರೆಯನ್ನು ಮಾಡ್ಕೊಳ್ಳಿ. ನಿಮ್ಗೆ ಜೀವನ ಪರ್ಯಂತವಾಗಿ ಅರ್ಧ ನೋವು ತಲೆನೋವು ಬರಂತ ಕ್ರಮೇಣ ಕ್ರಮೇಣ ಕಡಿಮೆ ಆಗತ್ತೆ. ಗುರುಗಳು ಹೇಳಿಬಿಟ್ರು ಈಗಲೇ ಕಡಿಮೆ ಆಗಲ್ಲ. ಯಾವುದೇ ವಿಚಾರವನ್ನಾದರೂ ಕೂಡ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡತಕ್ಕಂಥ ಫಲದಲ್ಲಿ ಬರತಕ್ಕಂಥದ್ದೇ ವಿಶೇಷವಾಗಿ ಈ ಅರ್ಧ ತಲೆನೋವು ಕೂಡ ಖಂಡಿತವಾಗಿ ಹೋಗುತ್ತೆ. ಇದು ಮಾಡ್ಕೊಂಡು ಬನ್ನಿ. ಆ ಈಶ್ವರ ದಯೆ ನಿಮಗೆಲ್ಲರಿಗೂ ಕರುಣೆ ವೃದ್ಧವಾಗಿರಲಿ ಅನ್ನತಕ್ಕಂಥ ವಿಶೇಷ. ಗುರುಜಿ, ಹಿಂದೂ ಸನಾತನ ಧರ್ಮದ ಬಗ್ಗೆ ಇವತ್ತು ವಿಶೇಷತೆ ಹೇಳ್ತೀರಾ ಇವತ್ತಂದ್ರೆ? ನೋಡಿ, ಸನಾತನ ಧರ್ಮ ಅನ್ನತಕ್ಕಂಥ ಪೂರ್ವ ಜನ್ಮದ ಮಾಡಿದಂತ ಪುಣ್ಯದ ಫಲ. ನೀವು ವಿಶೇಷವಾಗಿ ಹೇಳ್ತೀನಿ, ನೀವು ಸುಷ್ಮಾ ಅವರು ಹೇಳ್ಬಿಟ್ಟಿದ್ದಾರೆ ಅರ್ಧ ತಲೆನೋವು ಅಂತ ಬಂದಿರ್ತಕ್ಕಂಥ. ಹೆಂಗೆ ನಾವು ಏನ್ ಮಾಡ್ಕೊಂತೀವಿ, ತಲೆನೋವು ಬಂತು ಅಂತ ಹೇಳ್ತಿದ್ದೆ, ಅಯ್ಯೋ ಅಮ್ಮ ಇಲ್ಲಿ ಇಟ್ಟಿದಾರೆ ಅಮೃತಾಂಜನೆ, ಅಲ್ಲಿ ಹುಡ್ಕೋಣ ಇಲ್ಲಿ ಹುಡ್ಕೋಣ, ಅಮೃತಾಂಜನೆ ಹಚ್ಕೊಂಡ್ಬಿಡೋಣ, ತುಂಬಾ ಹಚ್ಕೊಂಡು ಮಲ್ಕೊಂಡ್ಬಿಡೋಣ, ತಲೆಗೆ ದಿಮ್ಮ ಕಟ್ಕೊಂಡ್ಬಿಡೋಣ ಅಂತಕ್ಕಂಥದ್ದು ಇರುತ್ತೆ. ನಿಜವಾಗ್ಲೂ ಕೂಡ ಅದು ಒಂದು ಸುವಾಸನೆ ಬರತಕ್ಕಂಥ ಒಂದು ಲಕ್ಕಿ ಗಿಡ ಸೊಪ್ಪು ಅಂತ ಸಿಗುತ್ತೆ. ಲಕ್ಕಿ ಗಿಡ ಸೊಪ್ಪು ಅಂತ, ಅದರಲ್ಲಿ ಬಿಳೆ ಲಕ್ಕಿ ಮತ್ತು ಕಪ್ಪು ಲಕ್ಕಿ ಅಂತ ಸಿಗುತ್ತೆ. ಆ ಲಕ್ಕಿ ಗಿಡದ ಆ ಒಂದು ಎಲೆಯನ್ನು ತೆಗೆದು ಬಂದು ಒಂದು
ಯಾವುದೋ ಉರಿತಕ್ಕಂತ ಕೆಂಡಕ್ಕೆ ಹಾಗೆ ಅದರ ವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಆ ಒಂದು ಹೊಗೆಯನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಬರತಕ್ಕಂತ ಅರ್ಧ ತಲೆನೋವು ಖಂಡಿತವಾಗಿ ಶಾಶ್ವತವಾಗಿ ಪರಿಹಾರ ಸಿಗುತ್ತಂತದೆ ಈ ಸನಾತನ ಧರ್ಮದ ಕಾರ್ಯಕ್ರಮದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಲಕ್ಕಿ ಗಿಡ ಸಿಗೋದೇ ಕಷ್ಟ, ಅದು ಹುಡುಕ್ಬೇಕು, ಸಾಧನೆ ಮಾಡಬೇಕು. ಅದು ಸಿಕ್ತಾ ಅಂತ ಪಕ್ಷದಲ್ಲಿ ಒಂದು ಕೆಂಡದಲ್ಲಾಗಿ ಅದರ ಹೊಗೆಯನ್ನು ತೆಗೆದುಕೊಂಡ ಅಂತ ಪಕ್ಷದಲ್ಲಿ ಈ ನಿಮಗೆ ಅರ್ಧ ತಲೆನೋವು ಬರತಕ್ಕಂಥದ್ದು, ಈ ಮೆದುಳಿನಲ್ಲಿ ಇರತಕ್ಕಂಥದ್ದು ಯಾವ್ದಾದ್ರು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗ್ಲಿಲ್ಲ ಅಂತಂದ ಪಕ್ಷದಲ್ಲೂ ಕೂಡ ಆ ಲಕ್ಕಿ ಗಿಡದ ಒಂದು ಹೊಗೆಯನ್ನು ತೆಗೆದುಕೊಂಡ ಅಂತ ಪಕ್ಷದಲ್ಲಿ ಖಂಡಿತವಾಗಿ ಇದೇ ಶಾಶ್ವತ ಪರಿಹಾರ. ಇದು ನೋಡಿ, ನೀವು ಖರ್ಚು ಮಾಡೋ ಹಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯನ ಹೇಳ್ತಾ ಇದ್ದೀನಿ. ಈ ದಿನ ಈ ಚಾನೆಲ್ ಪ್ರತಿನಿತ್ಯವೂ ಕೂಡ ನೀವು ವಾಚ್ ಮಾಡ್ತಾ ಇರಿ. ನಿಮಗೆ ಒಂದಲ್ಲ ಒಂದು ಮದ್ದು ಸಿಗ್ತಾ ಇದೆ ಅಂದ್ರೆ ಶಾಶ್ವತವಾದ ಪರಿಹಾರ. ನಾವು ಕೊಡತಕ್ಕಂಥ ಒಂದು ಊಟ ಕೊಟ್ಟಿದ್ದೀವಿ, ಹೊಟ್ಟೆ ತುಂಬ ಕೊಡತಕ್ಕಂಥ ಊಟ. ಅದರಲ್ಲೂ ಇದರಲ್ಲಿ ಈ ಚಾನೆಲ್ ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಶಾಶ್ವತವಾದ ಪರಿಹಾರ. ಇದನ್ನು ಮಾಡ್ಕೊಳ್ಳಿ. ಆದರೆ ಆ ಲಕ್ಕಿ ಗಿಡದ ಸೊಪ್ಪು ಸಿಗುವುದು ಬಹಳ, ಇದು ಮಲೆನಾಡುಗಳಲ್ಲೇ ಸಿಗತಕ್ಕಂಥದ್ದು. ಅದನ್ನು ಹುಡುಕಿಕೊಂಡು ಅದನ್ನ ಮನೇಲಿ ಇಟ್ಕೊಂಡು ಅದು ಒಣಗಿದ್ದಿದ್ರು ಕೂಡ ಅದನ್ನು ತಗೊಬಂದು ಇಟ್ಕೊಂಡು ನಾವು ಹೇಗೆ ಲೋಬಾನ ಹಾಕ್ತೀವೋ ಅದೇ ರೀತಿಯಲ್ಲಿ ಕೆಂಡದಲ್ಲಿ ಅದನ್ನು ಲಕ್ಕಿ ಪುಡಿ ಮಾಡಿ ಅದನ್ನು ಹೊಗೆಯನ್ನು ನಾವು ತಗೊಂಡಾಗ ನಮ್ಮಲ್ಲಿ ಇರ್ತಕ್ಕಂಥ ದೇಹವೇ ಶುದ್ಧಿ ಆಗುತ್ತೆ. ಎಷ್ಟು ಶುದ್ಧಿ ಆಗತ್ತಂದ್ರೆ ಅಷ್ಟು ಶುದ್ಧಿ, ನಿರಂತರವಾಗಿ ಉಸಿರಾಟವು ಕೂಡ ಧಾರಾಳವಾಗಿ ಬರುತ್ತೆ. ಅಡ್ಡಿ ಆತಂಕಗಳು ಇದ್ರೂ ಕೂಡ ಯಾಕೆ ಲಕ್ಕಿ ಸೊಪ್ಪಿನಲ್ಲಿ ಅಂತ ಶಕ್ತಿ ಇದೆ. ಆ ಅಮ್ಮನವರ ಶಕ್ತಿ ಇದೆ, ಆ ದೇವಿಯ ಶಕ್ತಿ ಇದೆ, ಆ ಕೊಲ್ಲೂರು ಮುಖಾಂಬಿಕಾ ದೇವತೆಯಲ್ಲಿ ಇರತಕ್ಕಂಥ ಶಕ್ತಿಯೋ ಹಾಗೂ ವಿಶೇಷವಾಗಿ ಆ ಅಮ್ಮನವರ ಒಂದು ಇದರಲ್ಲಿ ಇರತಕ್ಕಂಥ ಫಲದಿಂದ ಎಲ್ಲವೂ ಕೂಡ ಆ ಲಕ್ಕಿ ಗಿಡವೇ ಹಾಗೆ. ಅದರಲ್ಲೂ ಕೂಡ ಕಪ್ಪು ಲಕ್ಕಿ ಗಿಡ ಎಲೆಯನ್ನು ನೀವು ಉಪಯೋಗಿಸ್ಕೊಂಡ ಅಂತ ಪಕ್ಷದಲ್ಲಿ ಶುಭವಾಗಿ ಇರತಕ್ಕಂಥದ್ದೇ ವಿಶೇಷ. ಇದು ಜೈನ್ ದೇವಸ್ಥಾನದಲ್ಲಿ ಬಹಳವಾಗಿ ಸಿಗುತ್ತೆ. ಜೈನ್ ದೇವಸ್ಥಾನದಲ್ಲಿ ಅಮ್ಮನವರ ಹಿಂದೆ ಯಾವಾಗ್ಲೂ ಕೂಡ ಈ ಕಪ್ಪು ಗಿಡದ ಲಕ್ಕಿ ಗಿಡವನ್ನು ಹಾಕಿರ್ತಾರೆ. ಅದು ಎಲ್ಲದೂ ಕೂಡ ನಿಮಗೆ ಶುದ್ಧಿ ಆಗ್ಲಿ, ಅಮೃತ ಆಗ್ಲಿ, ಆರೋಗ್ಯವಾಗಿ ಇರತಕ್ಕಂಥದ್ದೇ ಇದು ಸನಾತನ ಧರ್ಮದಲ್ಲಿ ಕೊಡತಕ್ಕಂಥ ವಿಶೇಷ ಪರಿಹಾರ. ಗುರುಜಿ, ಈ ದಿನದ ರಾಶಿ ಭವಿಷ್ಯತೆ ನೋಡಿ, ಎಷ್ಟು ಹೇಳ್ಕೊಟ್ರು, ಏನು ಆರೋಗ್ಯಕ್ಕೆ ಭಾಗ್ಯ ಕೊಟ್ರು, ಹಣಕಾಸು ವಿಚಾರದಲ್ಲಿ ಏನೂ ಕೊಟ್ರು ಕೂಡ ನಮ್ ಸುಷ್ಮಾರವರಿಗೆ ಏನ್ ಬೇಕು ಅಂದ್ರೆ ಈ ದಿನದ ಭವಿಷ್ಯ ಬೇಕು. ಈ ದಿನದ ಭವಿಷ್ಯ ಕೇಳ್ಬಿಟ್ರೆ ಭವಿಷ್ಯ ಅವ್ರದ್ದು ರಾಶಿ ಏನಿದೆಯೋ ಅದು ಕೇಳ್ಕೊಂಡ್ಬಿಟ್ರೆ ಅವ್ರಿಗೆ ಬಹಳ ಒಳ್ಳೇದಾಗತ್ತೆ ಅಂದ್ರೆ. ಸನಾತನ ಧರ್ಮನೇ ಹಾಗೆ. ಈ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಒಂದಲ್ಲ ಒಂದು ಶುಭ ಮೇಲೆ ಶುಭ ಬರತಕ್ಕಂತಹ ಯೋಗ ನೋಡಿ ಹೇಗಿರುತ್ತೆ ಅಂತಕ್ಕಂಥ ಈ ದಿನ ದಿನಗುಂಡಲಿಯನ್ನು ನೋಡಿದಾಗ ವಿಶೇಷವಾಗಿ ಇಂದಿನ ರಾಶಿ ಫಲ ಹೇಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತು 6ನೇ ತಾರೀಕು ವಿಶೇಷವಾಗಿ ಶುಕ್ರವಾರ ಬೇರೆ. ಆ ಶುಕ್ರವಾರ ಇರತಕ್ಕಂಥದ್ದು, ಆ ಶುಕ್ರವಾರದಲ್ಲಿ ಯಾವ ಲಕ್ಷ್ಮಿ ಒಲಿತಾಳೋ, ಯಾವ ಸರಸ್ವತಿ ಒಲಿತಾಳೋ, ಯಾವ್ದು ಅನಾಹುತ ಕಾದಿದೆಯೋ, ಯಾವ್ದು ಗಂಡಾಂತರ ಕಾದಿದೆಯೋ ಅವಕ್ಕೆಲ್ಲದೂ ಕೂಡ ಪರಿಹಾರ ಇಲ್ಲೇ ಸಿಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮನೆಗೆ ಬಾಗಿಲು ಮುಟ್ಟ ಕಾರ್ಯಕ್ರಮ ನಮ್ಮ ಈ ಚಾನೆಲ್ ಮಾಡ್ತಾ ಇದೆ. ಅದರಲ್ಲಿ ಇಂದು ವಿಶೇಷವಾಗಿ ತರುತ್ತದೆ. ಈ ದಿನ ವಿಶೇಷವಾಗಿ ಮೇಷರಾಶಿ ಫಲಫಲ. ಮೇಷರಾಶಿಯಲ್ಲಿ ಹೇಗಿರುತ್ತೆ? ಎಷ್ಟು ಶಾರ್ಪ್ ಇದ್ದಾರೆ ನೋಡಿ. ಮೇಷ ಅಂದ್ರೆ ಕುಜ ಇರತಕ್ಕಂಥದ್ದು, ಅಗ್ನಿ ತತ್ವ ಇರತಕ್ಕಂಥದ್ದು. ಅಗ್ನಿ ತತ್ವ ಇರತಕ್ಕಂಥ ಒಂದು ತರ ಅಣ್ಣ ತಮ್ಮಂದಿರಲ್ಲಿ ಏನೋ ಒಂದು ಪ್ರೀತಿ ವಿಶ್ವಾಸದಲ್ಲಿ ಬರತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಶುಭಮೋ ಶುಭ. ಧನಸ್ಥಾನ ವ್ಯಯಸ್ಥಾನಾಧಿಪತಿ ಧನಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ನಿಮಗೆ ಮೇಷರಾಶಿಯವರಿಗೆ. ಹಣಕಾಸು ವಿಚಾರದಲ್ಲಿ ಯಾವ ದರಿದ್ರತೆ ಇಲ್ಲ. ಕೋಪ ಅಷ್ಟು ಮಾಡ್ಕೊಂಡ್ರೆ ನೀವು ಇವತ್ತಿನ ವೃದ್ಧಿ ಆದಂಗೆ ವರಮಾಲ ಇವತ್ತು ವಿಶೇಷವಾಗಿ ಬರತಕ್ಕಂಥದ್ದೇ ಸ್ವರ್ಣಗೌರಿ ರಥ, ವರಮಹಾಲಕ್ಷ್ಮಿ ರಥವನ್ನು ಎಲ್ಲ ಮಾಡ್ಕೊಂಡಿದ್ದೀರಾ. ಅಷ್ಟು ಇದ್ರೂ ಕೂಡ ಅಮ್ಮನವರ ಆ ಒಂದು ಕುಬೇರನ ಅನುಗ್ರಹ ಆಗಿದೆ. ಇಲ್ಲಿ ವಿಶೇಷವಾಗಿ ಸ್ವರ್ಣಗೌರಿ ನೋಡಿ. ಸ್ವರ್ಣ ಬಂಗಾರ ಯಾರಿಗೂ ಬೇಡ. ಆ ಬಂಗಾರ ಮೇಷರಾಶಿಯಲ್ಲಿ ಎಷ್ಟು ಕೋಪತಾಪ ಇದ್ರೂ ಕೂಡ ಆ ಸ್ವರ್ಣ ಗೌರಿಯ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಆ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳೋದ್ರಿಂದ ಶುಭ ವಸ್ತು ಆಗತಕ್ಕಂಥದ್ದು. ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ. ವಿದ್ಯಾರಂಗದಲ್ಲಿ ಯಶಸ್ವಿಯನ್ನು ಕಾಣತಕ್ಕಂಥದ್ದು. ಯಾರ್ಯಾರು IAS ಬರಿತಿದ್ರೋ, IPS ಬರಿತಿದ್ರೋ, ಯಾವ್ದಾವ್ದು ಒಂದು ಟೆಕ್ನಿಕಲ್ ಕೋರ್ಸ್ ಅಲ್ಲಿ ಬರಿತಿದ್ದಾರೋ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಮಾಡಿಕೊಂಡ್ರು ಕೂಡ ಯಶಸ್ವಿ ಸಿಗತಕ್ಕಂತಹ ಯೋಗ. ಶುಭದ ಮೇಲೆ ಶುಭ ಬರತಕ್ಕಂಥದ್ದು. ಯಾವ ವೈರಿಗಳು ಇಲ್ಲ. ಸಪ್ತಮ ಭಾಗ ಶುದ್ಧ ಇರುತ್ತೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ. ಆದ್ರೆ ಲಾಭಸ್ಥಾನದಲ್ಲಿ ಶನಿ ವಿಶೇಷ ಒಂದು ಯಾರ್ಯಾರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸೇಲ್ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಶುಭ ದಿನ.
ಬಹಳ ಶುಭ ದಿನ, ವಿಶೇಷವಾಗಿ ಬರತಕ್ಕಂಥದ್ದೇ. ಮತ್ತು ಯಾರು ಮೆಕ್ಯಾನಿಕಲ್ ಇರ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಶುಭ ಆಗಿರತಕ್ಕಂಥದ್ದು. ಇನ್ನು ಹೆಚ್ಚಿನ ಫಲವನ್ನು ಪಡೆಬೇಕಂತಂದ್ರೆ ಅಮ್ಮನವರು ನೋಡಿ, ಇವತ್ತು ಸ್ವರ್ಣಗೌರಿಯ ರಥೆ ಆಗಿರೋದ್ರಿಂದ ಅಮ್ಮನವರು ವ್ಯಯಸ್ಥಾನದಲ್ಲಿ ಕೂತು ಬಿಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಅಮ್ಮನವರಿಗೆ ಒಂದು ಕೆಂಪು ಹೂವಿನ ಧಾರಣೆಯನ್ನು ಮಾಡಿ, ಸ್ವರ್ಣಗೌರಿಯಗೆ ಕೆಂಪು ಹೂವಿನ ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ, ಕೆಂಪು ಹೂವನ್ನು ಕೊಡುವುದರಿಂದ, ಒಂದು ಕುಂಕುಮದಿಂದ ಅಭಿಷೇಕವನ್ನು ಮಾಡಿಸಿಕೊಳ್ಳುವುದು, ಅಷ್ಟೋತ್ತರವನ್ನು ಮಾಡಿಕೊಳ್ಳುವುದರಿಂದ ಶುಭಮಸ್ತು ಯಶಸ್ವಿಯಾಗಲಿ ಬರತಕ್ಕಂಥದ್ದೇ ಇಂದಿನ ಮೇಷರಾಶಿಯ ಫಲಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಶುಕ್ರ ಯಾರಿಗ್ ಬೇಡ ಹೇಳಿ? ಶುಕ್ರ ಅಧಿಪತಿನೇ ವೃಷಭ ರಾಶಿ, ಶುಕ್ರ ಅಧಿಪತಿನೇ ಶುಕ್ರ. ಪಾಪ ಹಣಕ್ಕೋಸ್ಕರ ತಮಗಲ್ಲದೆ ಬೇರೆಯವ್ರಿಗೋಸ್ಕರ ದುಡಿಯತಕ್ಕಂಥ ಈ ವೃಷಭ ರಾಶಿಯ ಫಲ. ಈ ವೃಷಭ ರಾಶಿಯ ಫಲ ಹಣಕಾಸು ವಿಚಾರದಲ್ಲಿ ಏನೋ ಒಂದು ಅಡ್ಡ. ಯಾಕೆಂದ್ರೆ ಗುರು ಸ್ವಂತ ಮನೆಗೆ ತನ್ನ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ರಾಶಿಯಲ್ಲಿ ಜನ್ಮಗುರು ನಡೆಯದುಕೊಂಬನ್ನತಕ್ಕಂಥದ್ದು ಇಂಥ ವಿಶೇಷವಾಗಿ ಬರತಕ್ಕಂಥದ್ದು. ಗುರು ಜನ್ಮದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನೋ ಯೋಚನೆ, ಅಯ್ಯೋ ಹೀಗೆ ಹೋದ್ರೆ ಏನಾಗುತ್ತೋ, ಅದೇನಾಗುತ್ತೋ, ಅಯ್ಯೋ ಎಕ್ಸಾಮ್ ಬರ್ದ್ಬಿಟ್ಟಿನಿ, ರಿಸಲ್ಟ್ ಏನಂತ ಬರುತ್ತೋ, ಅಯ್ಯೋ ಮನೆಗೆ ಹೋಗಿದ್ದೀನಿ, ಅಮ್ಮ ಅಡಿಗೆ ಮಾಡಿದಾರೋ ಇಲ್ಲ, ಎಲ್ಲ ಬರೀ ಈ ತರದ್ದೇ ಯೋಚನೆ. ಈ ಯೋಚನೆಯಲ್ಲಿ ಬಿಟ್ಬಿಡಿ. ಅದಕ್ಕೆ ಏನ್ ಅಧಿಪತಿ ನಿಮಗೆ ಇರತಕ್ಕಂತೆ ವಿಶೇಷವಾಗಿ ಶುಕ್ರ ಎಲ್ಲಿ ಕೂತ್ಕೊಂಡಿದ್ದಾನೆ? ಪಂಚಮ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ನೀಚ ಸ್ಥಾನದಲ್ಲಿ ನೀಚಭಂಗರಾಜ ಯೋಗ ಆಗಿರತಕ್ಕಂಥ ವಿಶೇಷವಾಗಿ ಒಂದು ಚಂದ್ರ ಒಟ್ಟಿಗಿದ್ದಾನೆ ತಂದೆ. ಆ ತಂದೆ ಒಂದು ಚಂದ್ರನಿಗೂ ಮತ್ತು ಶುಕ್ರನಿಗೂ ಅವಿನಾಮ ಸಂಬಂಧದಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪಂಚಮ ಸ್ಥಾನದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಅದಕ್ಕೆ ಓಂ ಗಂ ಗಣಪತಿಯಾಯ ನಮಃ ಮಂತ್ರವನ್ನು ಹೇಳ್ಕೊಳ್ಳೆ ವೃಷಭ ರಾಶಿಯಲ್ಲಿ ವಿದ್ಯಾರಂಗದಲ್ಲಿ ವೃದ್ಧಿ ಆಗತಕ್ಕಂಥ. ಕೇಂದ್ರಾದಿತ್ಯ ಯೋಗದಲ್ಲಿ ರವಿ ಬುಧ ಬಹಳ ಶುಭ ಒಳ್ಳೆ ಹಬ್ಬ ವಾತಾವರಣ ಹೆಂಗಿರುತ್ತೆ ಅಂದ್ರೆ ಇವತ್ತು ಈ ಸ್ವರ್ಣಗೌರಿ ರಥನೆ ನೀವೇ ನಿಮ್ಮ ಮನೆಯಲ್ಲೇ ಸ್ವರ್ಣಗೌರಿ ಇದ್ದಾಳೆ, ಶಾಶ್ವತವಾಗಿ ಇದ್ದಾಳೆ ಅನ್ನತಕ್ಕಂಥ ಯೋಗ. ಕೇಂದ್ರಾದಿತ್ಯ ಯೋಗದಲ್ಲಿ ರವಿ ಮತ್ತು ಬುಧ ಬಹಳ ವಿಶೇಷ ದಾಂಪತ್ಯ ಜೀವನದಲ್ಲಿ ಸುಖ, ಆರೋಗ್ಯದಲ್ಲಿ ಭಾಗ್ಯ. ಆದರೆ ಶನಿ ಎಲ್ಲಿ ಬಿಟ್ಬಿಡ್ತಾನೆ ಭಗವಂತ ನಿಮಗೆ? ಕರ್ಮಸ್ಥಾನದಲ್ಲಿ ನೇರವಾಗಿ ನೋಡ್ತಾ ಇದ್ದೇನೆ ಕಳೆದ 2 ವರ್ಷದಿಂದನೂ ಕೂಡ ಈ ವಿಶೇಷವಾಗಿ ಬರತಕ್ಕಂಥದ್ದು. ಅದಕ್ಕೋಸ್ಕರ ಆಂಜನೇಯ ವಿದ್ಮಹೇ ವಾಯುಪುತ್ರಾಣೀಮಿ ತನ್ನು ಹನುಮಾನ್ ಪ್ರಚೋದಯಾತ್ ಒಂದು ಹನುಮಾನ್ ಚಾಲಿಸ್ ಹೇಳ್ಕೊಳ್ಳೋದ್ರಿಂದ ನಿಮ್ಮ ವೃತ್ತಿರಂಗದಲ್ಲೂ ಕೂಡ ಯಶಸ್ವಿ ಕಾಣ್ತೀರ. ಸನಾತನ ಧರ್ಮನೇ ಹೇಗೆ? ಈ ಸನಾತನ ಧರ್ಮ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಎಷ್ಟೇ ಕಾರ್ಪಣ್ಯಗಳು ಇದ್ರೂ ಕೂಡ ಈ ಸನಾತನ ಪರಿಹಾರ ಸಿಗುತ್ತೆ. ಅದ್ರಲ್ಲಿ ಯಾಶ್ವತಗೆ ಆಂಜನೇಯ ವಿದ್ಮಹೇ ವಾಯುಪುತ್ರಾಣೀಮಿ ತನ್ನು ಹನುಮಾನ್ ಪ್ರಚೋದಯಾತ್ ಒಂದು ಹನುಮಾನ್ ಚಾಲಿಸ್ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕರ್ಮಸ್ಥಾನಕ್ಕೆ ಬರತಕ್ಕಂಥ ಲೋಪದೋಷಗಳು ಇದ್ದವು ಎಲ್ಲರೂ ಕೂಡ ಶಾಂತರೀತೆ ಕೊಡ್ತಾನೆ. ಯಾರು ಕೊಡ್ತಾನೆ? ಆಂಜನೇಯ. ರಾಮ ಬಂಟ ಆಂಜನೇಯ ಕೊಡ್ತಾನೆ. ಆಂಜನೇಯ ಉಪಾಸನೆಯನ್ನು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ರಾಹು ಇದ್ದಾನೆ ನೋಡಿ. ಇಷ್ಟೇ ಕರ್ಮದಲ್ಲಿದ್ರೂ ಕೂಡ ಕರ್ಮಸ್ಥಾನದಲ್ಲಿದ್ದು ರಾಹು ಲಾಭಸ್ಥಾನದಲ್ಲಿದ್ದಾನೆ. ರಾಹು ಲಾಭಸ್ಥಾನದಿದ್ದೆ ಅಂದ್ರೆ ಯಾರ್ಯಾರು ನೀವು ಈ MRP ಬಿಸ್ನೆಸ್ ಮಾಡ್ತೀರಿ ನೋಡ್ರಿ, ಡ್ರಿಂಕ್ಸ್ ಬಿಸ್ನೆಸ್ ಅಥವಾ ಲಿಕ್ವಿಡ್ ಬಿಸ್ನೆಸ್, ಇವೆಲ್ಲರಿಗೂ ಶುಭ ದಿನ ಇವತ್ತು ನಿಮಗೆ. ಶುಕ್ರವಾರ ಬೇರೆ ಲಾಭಸ್ಥಾನದಲ್ಲಿ ರಾಹು ಇದ್ದಾನೆ, ಇನ್ನೇನು ಬೇಕು? ಜನ ಭಾಗ ತೆಗೆದಾಗ ಜನ ಬಂದು ತಗೊಂಡು ಹೋಗ್ತಾರೆ ನೋಡಿ. ಒಂದು ಸಿಗರೇಟ್ ಇಂಜುರೀಸ್ ಟು ಹೆಲ್ತ್ ಅಂತ ಇರುತ್ತೆ, ಕುಡುವುದು ಕೂಡ ಒಂದು ಇದಂತೆ. ಆದ್ರೆ ರಾಹು ಎಲ್ಲಿ ಬಿಟ್ಬಿಡ್ತಾನೆ? ಅಭ್ಯಾಸ ಬಲ ತಗೊಂಡೋಗಿ ಬಾಗಿಲ ಅಂಗಡಿ ಓಪನ್ ಆಗ್ತಿದ್ದಂಗೆ ನಂಗೆ ಅದು ಕೊಡಿ ಇದು ಕೊಡಿ ಫಲ ಬರತಕ್ಕಂಥ ಈ ವೈನ್ ಬಿಸ್ನೆಸ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಶುಭ ದಿನ. ಶುಕ್ರನೇ ನಿಮ್ಮ ಮನೆಗೆ ಬರತಕ್ಕಂಥ ಯೋಗ ಶುಭವಾಗಲಿ, ಯಶಸ್ವಿಯಾಗಲಿ ಅನ್ನತಕ್ಕಂಥದ್ದೇ. ಇನ್ನು ವಿಶೇಷವಾಗಿ ಮುಂದಿನ ಭಾಗದಲ್ಲಿ ಯಾರು ಬರ್ತಾ ಇದ್ದಾರೆ? ಮಿಥುನ ರಾಶಿ. ಇದೇ ಧರ್ಮ, ಇದೇ ಒಂದು ಬುಧ ನೋಡಿ ಅವನು ಜ್ಞಾನ ಕೊಡುತ್ತಾನೆ. ಸರಸ್ವತೆ ನಮಸ್ತೆ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಮಿಯಾಮಿ ಜ್ಞಾನಂ ಪ್ರಾಪ್ತರು. ಬುಧನೇ ಹಾಗೆ, ಅವನು ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ನೋಡಿ. ಕರ್ಮಸ್ಥಾನದಲ್ಲಿ ರಾಹು ಕುತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ವಿಚಾರದಲ್ಲಿ ಇವರಿಗೆ ಯೋಚನೆ ಇಲ್ಲ. ಯಾವ ಮೂಲದಲ್ಲಾದರೂ ಹಣಕಾಸು ಬರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಕುಜನು ಕೂಡ ಬುಧನ ಮನೆಗೆ ಕುತ್ಕೊಂಡ್ಬಿಟ್ಟಿದ್ದಾನೆ. ರೈತರಿಗೆ ಶುಭ ದಿನ. ಮಿಥುನ ರಾಶಿಯ ರೈತರಿಗೆ ಇವತ್ತು ಶುಭ ದಿನದ ಮೇಲೆ ಶುಭ ದಿನ. ಅವ್ರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ. ಆ ಒಳ್ಳೆ ಬೆಳೆ ಸಿಕ್ಕ ಅಂತ ಪಕ್ಷದಲ್ಲಿ ನೋಡಿ, ಒಳ್ಳೆ ಒಳ್ಳೆ ಮಳೆ ಬಂದಿದೆ, ಮಾನ್ಸೂನ್ ಚೆನ್ನಾಗಿದೆ, ಎಲ್ಲ ಹಳ್ಳಕೊಳಗಳು ತುಂಬಿಕೊಂಡಿದೆ, ಡ್ಯಾಮ್ಗಳೆಲ್ಲ ತುಂಬಿಕೊಂಡಿದೆ, ಸುಗ್ಗಿಯನ್ನು ಆಚರಿಸಿದೆ. ಆದ್ರೂ ಗುರು ಏ ಸ್ಥಾನದಲ್ಲಿ ಇದ್ದರೂ ಕೂಡ ಗುರು
ಕೇಂದ್ರಾದಿತ್ಯ ಪದಿ ವ್ಯಯಸ್ಥಾನದಲ್ಲಿ ಇದ್ರೂ ಕೂಡ ವಿಶೇಷ ಒಂದು ಸ್ಥಾನಮಾನವನ್ನು ಕೊಡ್ತಾನೆ. ಯಾಕೆ ಏನ್ ಕೊಡ್ತಾನೆ ಅಂದ್ರೆ ರಾಹು ತಂದು ಕೊಡ್ತಾನೆ. ಗುರು ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ, ಅಯ್ಯೋ ನನ್ನ ಸ್ಥಳದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನಪ್ಪ ರಾಹು, ನಾನೇನು ಮಾತಾಡೋಕಿಲ್ಲ ಅನ್ಕದೆ ಕರ್ಮಸ್ಥಾನದಲ್ಲಿ ರಾಹು ತಂದು ಕೊಡತಕ್ಕಂಥದ್ದೇ ಮಿಥುನ ರಾಶಿ ಶುಭ ಫಲದಲ್ಲಿ. ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸ, ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ. ಕೇಂದ್ರಾದಿತ್ಯ ಯೋಗದಲ್ಲಿ ಶುಕ್ರ ಯಾರ್ಯಾರ ಮನೆ ಕಟ್ಟಬೇಕೋ ಗುರುಬಲ ಇಲ್ಲ. ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ. ಆ ಗುರುಬಲ ಇಲ್ಲದಲ್ಲೂ ಕೇಂದ್ರಾದಿತ್ಯ ಯೋಗದಲ್ಲಿ ಶುಕ್ರ ಕುತ್ಕೊಂಡಿದ್ದಾನೆ. ಅದರಲ್ಲೂ ಕೂಡ ಇಂದು ವಿಶೇಷವಾಗಿ ಸ್ವರ್ಣಗೌರಿ ವ್ರತದಿಂದ ಕೂಡ ಏನಾಗಿದೆ, ಚಂದ್ರ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಧನಸ್ಥಾನಾಧಿಪತಿಯು ಕೇಂದ್ರಾದಿತ್ಯ ಯೋಗದಲ್ಲಿ ಶುಕ್ರನೊಟ್ಟಿಗೆ ಕುಳಿತುಕೊಂಡೋದ್ರಿಂದ ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಒಳ್ಳೆ ಗೌರವ ಸಿಗತಕ್ಕಂಥದ್ದು. ಓದಲ್ಲಿ ಬಂದಲ್ಲಿ ಒಳ್ಳೆ ಮಿಥುನರಾಶಿ ಬನ್ನಿ ಬನ್ನಿ ಕುತ್ಕೊಳ್ಳಿ, ಬನ್ನಿ ಕುತ್ಕೊಳ್ಳಿ. ಇದೆಲ್ಲ ಪೂರ್ವ ಜನ್ಮದ ಕರ್ಮ. ಸನಾತನ ಧರ್ಮದಲ್ಲಿ ಏನೇ ಇದ್ದೇ ಇರ್ತದೆ, ಪೂರ್ವ ಜನ್ಮದ ಮಾಡಿದ ಕರ್ಮಕ್ಕೆ ವಿಶೇಷ ಒಂದು ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದೇ. ಅದರಲ್ಲೂ ಮೂಲ ತ್ರಿಕೋಣದಲ್ಲಿ ಶನೀಶ್ವರ, ಭಾಗ್ಯಸ್ಥಾನದಲ್ಲಿ ಮೂಲ ತ್ರಿಕೋಣದಲ್ಲಿ ಶನೀಶ್ವರ ಕುತ್ಕೊಂಡ್ಬಿಟ್ಟಿದ್ದಾನೆ ಮಿಥುನ ರಾಶಿಯವರಿಗೆ. ಶುಭಮಯ ಶುಭ ಫಲದ ಮೇಲೆ ಶುಭ. ಯಾವ್ದೋ ಪಿತ್ರಾರ್ಜಿತ ಆಸ್ತಿಯಿಂದ ಬರತಕ್ಕಂಥದ್ದು ಏನೇದು ಇರುತ್ತೋ, ಏನೇದು ಲಿಟಿಗೇಷನ್ ಪ್ರಾಪರ್ಟಿ ಇದ್ರು ಕೂಡ, ಏನೇ ಇದ್ರು ಕೂಡ ನಿಧಾನವಾದ್ರೂ ಬಂದರೂ ಶಾಶ್ವತವಾಗಿ ಬರುತ್ತೆ. ಯಾವ ಅಡ್ಡಿ ಆತಂಕಗಳು ಬೇಡ. ನೀವು ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ಅಮ್ಮನವರ ಹೆಸರು ಹೇಳಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹೋಗಿ ವಿಶೇಷವಾಗಿ ಒಂದು ಗುರುವಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಯಾವ ಗುರುಗಳಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ತಾವಚಿತಾಂ ಕಲ್ಪವೃಕ್ಷ ನಮತಾಂ ಕಾಮಧೇವಿ ಮಂತ್ರವನ್ನಾರು ಹೇಳ್ಕೊಳ್ಳಿ. ಸಾಯಿಬಾಬಾರ ಮಂತ್ರವನ್ನು ಹೇಳ್ಕೊಳ್ಳಿ. ಗುರುವಿನ ಮಂತ್ರವನ್ನು ಹೇಳ್ಕೊಳ್ಳಿ. ತಂದೆ ತಾಯಿಗಳ ಆಶೀರ್ವಾದ ಪಡೆಯಿರಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಈ ಆಶೀರ್ವಾದದಿಂದನೂ ಕೂಡ ಮಿಥುನರಾಶಿಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ಬರತಕ್ಕಂಥದ್ದೇ ಈ ಸ್ವರ್ಣಗೌರಿ ನಿಮಗೆ ಶುಭ ಮಸ್ತು, ಯಶಸ್ವಿಯಾಗಲಿ ಅನ್ನತಕ್ಕಂಥ ಫಲ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕಟಕ ರಾಶಿ ನೋಡಿ, ಸುಷ್ಮಾರವರು ಈಗಲೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಮುಂದಿನ ಭಾಗದಲ್ಲಿ ಕಟಕ ರಾಶಿ ಅಂತಿದ್ದಾರೆ. ಕಟಕ ರಾಶಿ ಅಧಿಪತಿನೇ ಚಂದ್ರ, ಸ್ತ್ರೀ. ಹಿಂಗೆ ನೋಡು, ಸ್ತ್ರೀ ಒಂದು ಬಾಯಿಯಲ್ಲಿ ಒಂದು ಉಪಾಸನೆ ಬರ್ತಾ ಇದ್ದೆ ಅನ್ನತಕ್ಕಂಥದ್ದು ಇದೆಲ್ಲ ಸ್ವರ್ಣಗೌರಿಯ ಪ್ರಭಾವ. ಸನಾತನ ಧರ್ಮದ ಒಂದು ನೆಂಟು, ಒಂದು ಬಾಂಧವ್ಯ ಇರತಕ್ಕಂಥದ್ದೇ ಚಂದ್ರನ ವಂಶ. ಕಟಕ ರಾಶಿ ಅನ್ನತಕ್ಕಂಥ ವಿಶೇಷವಾಗಿ ಬರತಕ್ಕಂಥ ಆ ಚಂದ್ರ ಯಾರ ಮನೆ ಕುತ್ಕೊಂಡ್ಬಿಟ್ಟಿದ್ದಾನೆ, ವಿಶೇಷವಾಗಿ ತನ್ನ ಬುಧನ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಕನ್ಯಾ ರಾಶಿಯಲ್ಲಿ ಇದು ಲಾಭಸ್ಥಾನದಲ್ಲಿರ್ತಕ್ಕಂಥ ಶುಕ್ರನೊಟ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದು. ಅಣ್ಣ ತಮ್ಮದಲ್ಲಿ ಆದ್ರೂ ಏನು, ಇಬ್ರು ಇದ್ರು ಕೂಡ ಅಲ್ಲಿ ಏನು, ತನ್ನ ರಾಶಿಯಲ್ಲಿ ಏನ್ ಕುತ್ಕೊಂಡ್ಬಿಟ್ಟಿದ್ದಾನೆ. ಕಟಕ ರಾಶಿಯಿಂದ 3ನೇ ಮನೆಗೆ ಕನ್ಯಾ ರಾಶಿಯಲ್ಲಿ ಕೇತು ಕುಳಿತುಕೊಂಡಿದ್ದ. ಅಣ್ಣ ತಮ್ಮದಲ್ಲಿ ಏನೋ ಒಂಥರ ಶಾಂತಿ ವಾತಾವರಣ. ಏನಾರು ಮಾಡಿ ಒಂದು ಕೇತು ನೋಡಿ ಪಾಪ ಏನ್ ಮಾಡ್ತಾನೆ, ಪಾಪ ಅವನ್ ಕೆಲಸ ಅವ್ನು ಮಾಡ್ತಾನೆ, ಪಾಪ ಅವ್ನು ಪಡ್ಕೊಂಡಿರೋದೇ ಅದು. ನೀವು ಏನ್ ಮಾಡಕ್ಕಾಗತ್ತೆ? ಅದೇನ್ ಮಾಡ್ತಾನೆ, ಅದು ಕರ್ಮ ಮಾಡ್ಲೇಬೇಕು. ಆದರೆ ನಮ್ಮ ಸನಾತನ ಧರ್ಮ ಪ್ರೋಗ್ರಾಮ್ ಅಲ್ಲಿ ನೋಡ್ತಾ ಇದೆ ನಿಮ್ಗೆ ಪರಿಹಾರದ ಮೇಲೆ ಪರಿಹಾರ. ಅದು ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದೆ, ಆರೋಗ್ಯ ಸಮಸ್ಯೆನೋ, ಸಂತಾನದ ಸಮಸ್ಯೆನೋ, ಮಕ್ಕಳ ಸಮಸ್ಯೆನೋ, ಹಾಗೂ ಮದುವೆಗೆ ಸಮಸ್ಯೆನೋ, ಅಥವಾ ವಿದ್ಯಾಭ್ಯಾಸಕ್ಕೆ ಸಮಸ್ಯೆನೋ, ಅಥವಾ ಉದ್ಯೋಗದ ಸಮಸ್ಯೆನೋ, ಯಾವುದೇ ಪರಿಹಾರ ಇದ್ರೂ ಕೂಡ, ಯಾವುದೇ ಕಷ್ಟ ಇದ್ರೂ ಈ ಸನಾತನ ಧರ್ಮ ಕಾರ್ಯಕ್ರಮ ಚಟಿಕೆ ಹಿಡಿದಂಗೆ ನಿಮಗೆ ಶುಭವನ್ನು ಕೊಡತಕ್ಕಂಥದ್ದು, ಒಂದು ಪರಿಹಾರವಾಗಿ ಕೊಡತಕ್ಕಂಥದ್ದೇ ಇದೇ ವಿಶೇಷವಾಗಿ ನಡೆಸತಕ್ಕಂಥ ಕಾರ್ಯಕ್ರಮ. ನಾವು ಎಲ್ಲರಿಗೂ ಮನೆಗೆ ಮುಟ್ಟಿಸುವ, ಮನೆಗೆ ಹೋಗತಕ್ಕಂಥ ಕಾರ್ಯಕ್ರಮ ನೋಡಿ. ಈ ಚಾನಲ್ ಇಂದ ನಿಮಗೆ ಸಿಗ್ತಾ ಇದೆ. ಖಂಡಿತವಾಗಿ ನೀವು ನೋಡ್ತಾ ಇರಿ. ಶುಭ ಫಲದ ಮೇಲೆ ನಿಮ್ಗೆ ಈ ವಿಷ್ಣು ಸಂಕಲ್ಪದಲ್ಲಿ ಬರತಕ್ಕಂಥದ್ದು ಹಾಗೆ, ಈ ಕಾರ್ಯಕ್ರಮದಲ್ಲಿ ಬರತಕ್ಕಂಥ ಹಾಗೆ ಎಲ್ಲರೂ ಮನುಷ್ಯರಲ್ಲಿ ಜೀವನ ಹುಟ್ಟುವುದೇ ಅಪರೂಪ. ಅದರಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅಂದ್ರೆ ಏನಾದ್ರು ಸಾಧನೆ ಮಾಡಬೇಕು. ಏನಾದ್ರು ಸಾಧನೆ ಅನ್ನತಕ್ಕಂಥ ಇತ್ತು ಅಂದ್ರೆ ಈ ಸನಾತನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೇದು ಹೇಳೋದು, ಎಲ್ಲದು ಹಣಕ್ಕೋಸ್ಕರ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲದು ಜೀವನ, ಹಣ ಇದ್ರೆ ಜೀವನ ಅಲ್ಲ. ಆರೋಗ್ಯ ಬೇಕು, ಆರೋಗ್ಯ ಇದ್ರನೇ ಭಾಗ್ಯ. ಆರೋಗ್ಯ ಇದ್ರೆ ಏನಾದ್ರೂ ಮಾಡಬಹುದು. ಎಲ್ಲ ಹಣ ಇದ್ದು ಎಲ್ಲ ಇದ್ದು ಒಂದು ಒಳ್ಳೆ ಊಟ ತಿನ್ಲಿಕ್ಕೆ ಒಂದು ಯೋಗ ಇಲ್ಲ ಅಂದ್ರೆ ಹಣ ಇದ್ದು ಏನು ಪ್ರಯೋಜನ? ಈ ಶಾಶ್ವತ ಪರಿಹಾರ ಸಿಗತಕ್ಕಂಥದ್ದೇ ಈ ನೋಡಿ. ಮನೆಗೆ ಕೇತು ಕೂತ್ಕೊಂಡಿದ್ದಾನೆ. ಆ ಕೇತುಗಳನ್ನು ಕೂತ್ಕೊಳ್ಳೋದಕ್ಕಾಗಿ ಚಿತ್ತರಂಗಾಯ ವಿದ್ಮಹೇ ಧೂಮ್ರವರ್ಣಾದೀಮಿ ತನ್ನು ಕೇತು ಪದೋದಿ. ಅದು ಆ ಕೇತು ಗಣಪತಿಗೆ ಗರ್ಕೆ ಕೊಟ್ಬಿಡಿ ನೋಡಿ. ನಾಳೆ ಗಣಪತಿ ಹಬ್ಬ, ಕೇತು ಅಲ್ಲೇ ಕೂತಿರ್ತಾನೆ.
ಅದಕ್ಕೋಸ್ಕರ ನಾಳೆ ಗಣಪತಿ ಒಂದು 21 ಗರಗೆ ನೀವು ಎಲ್ಲಿ ಗಣಪತಿ ಇಡ್ತಾರೋ ಅಥವಾ ಎಲ್ಲಿ ಗಣಪತಿ ಇದೆಯೋ ನಿಮ್ಮಲ್ಲಿ ಇರ್ತಕ್ಕಂಥ ಗಣಪತಿಯೇ ಓಂ ಗಂ ಗಣಪತಿಯಾಯ ನಮಃ ಅನ್ನತಕ್ಕಂಥ ಬಂತವಳು 21 ಗರ್ಕೆ ಇಡಿ. ಆ ಒಂದು ಪರಿಹಾರ ಭಾಗ ಎಷ್ಟೇ ಕಷ್ಟ ಇದ್ರೂ ಕೂಡ ಚಿಡಿಕೆ ಹಿಡಿದಂಗೆ ಹೋಗತಕ್ಕಂಥದ್ದೇ ಫಲ ಇರತಕ್ಕಂಥದ್ದೇ ಆ 3ನೇ ಸ್ಥಾನದಲ್ಲಿ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ. ಧನಸ್ಥಾನದಲ್ಲಿ ಧನಸ್ಥಾನ ವ್ಯಯಸ್ಥಾನಾಧಿಪತಿ ಧನಸ್ಥಾನ ಮಿತ್ರನ ಮನೆಗೆ ಕೂತ್ಕೊಂಡ್ಬಿಟ್ಟಿರೋದ್ರಿಂದ ಹಣಕಾಸು ವಿಚಾರ ಅಭಿವೃದ್ಧಿ, ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ, ಎಲ್ಲ ರೀತಿಯಲ್ಲಿ ಶುಭವನ್ನು. ಆದರೆ ಪಾಪ ಎಲ್ಲ ಕಷ್ಟಪಟ್ಟು ಎಲ್ಲ ಮಾಡ್ತೀರಾ, ಶನೀಶ್ವರ ಎಲ್ಲಿ ಬಿಟ್ಬಿಟ್ಟಿದ್ದಾನೆ ನಿಮಗೆ? ಕಳೆದ 2 ವರ್ಷದಿಂದ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಷ್ಟಮದಲ್ಲಿ, ಆರೋಗ್ಯ ಹಾಳು ಮಾಡ್ತಾ ಇದ್ದಾನೆ. ಅಯ್ಯೋ ಏನ್ ಪರಿಹಾರ ಗುರುಗಳೇ ಅನ್ನತಕ್ಕಂಥದ್ದು ನೋಡಿದಾಗ ಸ್ವಾಮಿ ನಿಲುಪ್ರಭೋ ಶ್ರೀರಾಮದೂತ ಕೃಪಾಸಿಂಧ ಮಮಂ ಕಾರ್ಯಂ ಸಾಧಕ ಪ್ರಭು ಅಂತ ಆಂಜನೇಯ ಉಪಾಸನೆ ಮಾಡ್ಬಿಡಿ. ಯಾರಿಕ ಶನೀಶ್ವರ ಯಾರು ಮಿತ್ರತ್ವದಿಂದ ಬರತಕ್ಕಂಥದ್ದು ಆಂಜನೇಯ ಉಪಾಸನೆ, ಸಿಂಧೂರ ಕೊಡಿ, ತುಳಸಿ ಕೊಡಿ, ಸುಲಭ ಪರಿಹಾರ ನೋಡಿ. ಪಾಪ ಅಷ್ಟದಲ್ಲಿ ಪಾಪ ಎಷ್ಟು ಕಷ್ಟ ಪಡ್ತಾರೆ, ಎಲ್ಲ ಮಾಡ್ತಾರೆ. ಅಯ್ಯೋ ಗುರುಜಿ ಎಲ್ಲ ಮಾಡ್ತೀವಿ, ಏನೋ ಮಾಡ್ತೀವಿ, ದುಡ್ಡೇ ನಿಲ್ಲಲ್ಲ. ಶನೀಶ್ವರ ಎಲ್ಲಿ ನಿಲ್ಲಕ್ ಬಿಡ್ತಾನ ಅವನು? ಪೂರ್ವದಿಂದ ಮಾಡಿದ ಕರ್ಮಕ್ಕೆ ಫಲವನ್ನು ಕೊಡ್ತಾ ಇದ್ದಾರೆ ಶನೀಶ್ವರ ಅಷ್ಟಮದಲ್ಲಿ. ಇನ್ನು ಸ್ವಲ್ಪ ದಿನ ಇರಿ, ಭಾಗ್ಯದ ಮೇಲೆ ಭಾಗ್ಯದ ಭಾಗ್ಯ ನೋಡಿ. ಇದರಿಂದ ಸ್ವರ್ಣಗೌರಿ ಪೂಜೆ ವ್ರತದಿಂದ ನಿಮ್ಮ ಅಷ್ಟ ದಾರಿದ್ರ್ಯವೇ ಕಡಿಮೆ ಆಗತಕ್ಕಂಥ ಫಲ ಬರ್ತಾ ಇದೆ. ಇನ್ನು ಶನೀಶ್ವರ ಚಲನೆ ಪ್ರಾರಂಭ ಮಾಡಿದ್ದಾನೆ, ತನ್ನ ಮನೆಯಿಂದ ಬಿಟ್ಟು ಮುಂದಿನ ಮನೆಯನ್ನು ನೋಡ್ತಾ ಇದ್ದೇನೆ. ಈ ಯುಗಾದಿಯಿಂದ ಒಳ್ಳೆ ಫಲ ಬರತಕ್ಕಂಥ ಯುಗ ಕಟಕ ರಾಶಿಯವರೆಗೂ. ಪಾಪ ಎಷ್ಟೋ ಕಷ್ಟಪಡ್ತೀರಿ, ಏನೋ ಮಾಡ್ತೀರಿ, ಏನೋ ಸುಳ್ಳು ಹೇಳಿ ಏನೋ ಒಂದು ಮಾಡ್ಬೇಕು ಅನ್ನತಕ್ಕಂಥದ್ದು ಯಾವ್ಯಾವ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಆದ ನಂತರ ಶುಭಮಸ್ತು ಯಶಸ್ವಿ ಆಗತಕ್ಕ ನೋಡಿ. ಸನಾತನ ಕಾರ್ಯ ಮುಂದಾಗೋದನ್ನಿಲ್ಲೇ ನಿಮಗೆ ತಿಳಿಸ್ತಾ ಇದ್ದೀವಿ ಅಂದ್ರೆ ಪ್ರತಿನಿತ್ಯವೂ ಕೂಡ ನೋಡ್ತಾ ಬನ್ನಿ, ಖಂಡಿತವಾಗಿ ಶುಭ ಆಗತಕ್ಕಂಥದ್ದು. ಆ ಆರೋಗ್ಯದ ಭಾಗ್ಯಕ್ಕೆ ಮೃತ್ಯುಂಜಯ ಮಂತ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ಒಂದು ಬಿಲ್ಪತ್ರೆಯನ್ನು ತೆಗೆದುಕೊಂಡು ಕೊಡುವುದರಿಂದ ಕೂಡ ಆರೋಗ್ಯದ ಭಾಗ್ಯ ಕೂಡ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಲಾಭಸ್ಥಾನ ಗುರು ಇದನ್ನು ಬಿಡಿ, ಎಷ್ಟೇ ಕಷ್ಟಗಳಿದೆ ಗುರು ನೋಡ್ಕೋತಾನೆ. ಗುರು ಏನ್ ಸುಮ್ಮನೆ ಬಿಟ್ಬಿಡ್ತಾನ? ಈ ಶನೀಶ್ವರರು ಹೇಳ್ತಾರೆ, ಅಪ್ಪ ನಾನು ಇದ್ದೀನಿ, ನನ್ನ ಲಾಭಸ್ಥಾನದಲ್ಲಿ ಕಟಕ ರಾಶಿ ಕೂತ್ಕೊಂಡು 1 ವರ್ಷ ಇರ್ತೀನಿ, ನಾನು ಏನು ಫಲ ಕೊಡ್ಲಿಲ್ಲ ಅಂದ್ರೆ ಮತ್ ನಾನು ಸರಿ ಇರಲಿಲ್ಲ, ನನ್ನ ಆ ಒಂದೇ ಇದಕ್ಕೆ ಕಳಂಕ ಬರತಕ್ಕಂಥದ್ದು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಈ ಕಟಕ ರಾಶಿಯ ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ದಯೆ ಎಲ್ಲ ಚೆನ್ನಾಗಿರುತ್ತೆ. ಏನ್ ತಾಪತ್ರೆ ತೊಂದರೆ ಬೇಡ. ಆದ್ರೆ ರೈತರಿಗೆ ಮಾತ್ರ ಒಂದು ಅಶುಭ ದಿನ. ವ್ಯಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ಪಾಪ ಕುಜ ನೋಡಿ. ಲಾಭಸ್ಥಾನ ಹೌದು, ಕರ್ಮಸ್ಥಾನಾಧಿಪತಿ ಕೂಡ ವ್ಯಯ ಸ್ಥಾನ ಪಾಪ ಕಷ್ಟ, ರೇಟೇ ಬರೋದಿಲ್ಲ ಒಂದೊಂದ್ಸರಿ. ಬೆಳೆ ಎಲ್ಲ ನೋಡಿ ನಾವು ನೋಡ್ತಾ ಇರ್ತೀವಿ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಟೊಮೊಟೊ ಹಣ್ಣು ಅಲ್ಲೇ ಬಿಸಾಕಿರ್ತಾರೆ, ಬದನೆಕಾಯಿ ಅಲ್ಲೇ ಬಿಸಾಕಿರ್ತಾರೆ, ಬೆಳೆದಂತ ತರಕಾರಿಗಳಲ್ಲೇ ಬೇಕಾದ್ರೆ ಬೆಲೆ ಸಿಗಲ್ಲ. ಅವ್ರು ಕಿತ್ತಿದ್ದಕ್ಕೆ ಒಂದು ನ್ಯಾಯ ರೀತಿ ಬೆಲೆ ಸಿಗಲ್ಲ. ಆ ವಿಚಾರವಾಗಿ ಅದಕ್ಕೋಸ್ಕರ ನೀವೇನ್ ಮಾಡ್ಕೋಬೇಕು? ಉಗ್ರವೀರಮ ವಿಷ್ಣು ಜ್ವಾಲತೋ ಸರ್ವತೋಮುಖಂ ನರಸಿಂಹಂ ಭೀಷಣ ಭದ್ರಭಕ್ತಿ ಮಮಾಮ್ಯಹ ಮಂತ್ರವನ್ನು ಹೇಳ್ಕೊಳ್ಳಿ. ಶುಭಮಸ್ತು ಯಶಸ್ವಿ ಆಗತಕ್ಕಂಥದ್ದೇ ವಿಶೇಷವಾಗಿ ರೈತರ ಭಾಗದಲ್ಲಿ ಈ ರೀತಿ ಇರುತ್ತೆ. ಕಟಕ ರಾಶಿ ಪರ್ವದ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ರಾಶಿ ಕೋಪ ತಾಪ ವ್ಯಕ್ತಿತ್ವ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ ನಾವು, ಯಾರಿಗೇನು ಕಡಿಮೆ ಇಲ್ಲ ಅನ್ನತಕ್ಕಂಥ ರಾಜಕೀಯ ರಂಗದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು, ಒಳ್ಳೆ ಆಫೀಸರ್ ಆಗಿರ್ಬೇಕು ಅಂತದ್ದು, ಒಳ್ಳೊಳ್ಳೆ ವೃತ್ತಿ ರಂಗದಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ ಮಾಡತಕ್ಕಂಥ ಹಾಗೆ ಅಂತ ಮಾಡ್ತಾರೆ. ಯಾರು ಮಾಡೋದು? ಇವನೇ ಅಂತ ಮನೆಗೆ ನಾನು ಯಾರು ಕಡಿಮೆ ಇಲ್ಲ, ನಮ್ಗೆ ಯಾರು ಕಡಿಮೆ ಇಲ್ಲ, ನಾವು ಯಾವ ರೀತಿಯಲ್ಲಿ ಕಡಿಮೆ ಇಲ್ಲ ಅನ್ನತಕ್ಕಂಥ ದರ್ಪವನ್ನು ತೋರಿಸ್ತಾನೆ. ಆದರೂ ಕೂಡ ಶಾಂತ ರೀತಿಯಾಗಿ ಬರ್ತಕ್ಕಂಥ ಲಾಭಸ್ಥಾನಾಧಿಪತಿ ಬುಧನು ಕೂಡ ತನ್ನ ಮಿತ್ರನ ಹಣಕಾಸು ವಿದ್ಯೆಯಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ನೋಡಿ. ಈ ಕಂದಾಯ ಫಲದಲ್ಲೂ 5 ಆಯ ಖರ್ಚು ಜಾಸ್ತಿ ಇದ್ರೂ ಕೂಡ ದಶಾಭುಕ್ತಿಗಳ ಅನುಸಾರವಾಗಿ ಏನಾದ್ರೂ ಒಂದು ಫಲ ಸಿಕ್ಕೇ ಸಿಗುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು ನೀವು? ವ್ಯಯಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು, ಧನಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ, ಎಷ್ಟೇ ಹಣ ಬಂದ್ರೂ ಕೂಡ ಕಷ್ಟಪಟ್ಟು ದುಡಿತೀರ ಪಾಪ ನಿಲ್ಲದೇ ಇಲ್ಲ. ಎಲ್ಲಿ ಹೋಗ್ಬಿಡುತ್ತದೋ ಹರ್ಕೊಂಡು ಹೋಗ್ಬಿಡುತ್ತೆ, ಗೊತ್ತೇ ಆಗಿಲ್ಲ. ಗುರುಗಳೇ ನಾವ್ ಎಷ್ಟು ಕಷ್ಟಪಡ್ತೀವಿ, ಮಕ್ಕಳು ದುಡಿತೀವಿ, ನಾವು ದುಡಿತೀವಿ, ಹೆಂಡತಿ ಮಕ್ಕಳೆಲ್ಲ ದುಡಿತೀವಿ, ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ, ಅದ್ ಎಲ್ಗೋಗುತ್ತೋ ಏನ್ ಮಾಡುತ್ತೋ ಗೊತ್ತಾ ಇಲ್ಲ. ನೀವು ವ್ಯಯಸ್ಥಾನದ ಚಂದ್ರನ ಕೂಡ ಲಾಭಸ್ಥಾನದಲ್ಲಿ ಕುತ್ಕೊಂಡು ಹರಿದು ಹೋಗ್ತಾ ಇದೆ. ನಿಲ್ಲದಕ್ಕೆ ಏನ್ ಮಾಡ್ಬೇಕು ಹೇಳ್ತೀನಿ, ಸ್ವಲ್ಪ ಇರಿ. ಹಾಗೂ ಕೇಂದ್ರಾಧಿಪತಿ ಯೋಗದಲ್ಲಿ ಶುಭವನ್ನು ಪಡೆತಕ್ಕಂಥದ್ದು, ಹಾಗೂ ಪಂಚಮಾಧಿಪತಿಯು ಶುಭ ಫಲದ ಮೇಲೆ ಶುಭ. ಷಷ್ಠಾಷ್ಟಕದಲ್ಲಿ ಯಾವ ವೈದ್ಯಗಳಿಲ್ಲ. ದಾಂಪತ್ಯ ಜೀವನದಲ್ಲಿ
ಏನು ಹೇಳಕ್ಕಾಗಲ್ಲ ನನಗೆ. ಸ್ವಲ್ಪ ಲೋಪದೋಷಗಳು ಇದ್ದೇ ಇರುತ್ತೆ, ಏನಾದ್ರೂ ಅಡೆತಡೆಗಳು ಸ್ವಲ್ಪ ಸಮಯದ ನಂತರ. ಯಾಕಂದ್ರೆ ಗುರು ಇದನ್ನೇ ಸರಿ ಮಾಡ್ಬಿಡ್ತಾನೆ. ಜಗಳ ಆಡ್ಕೊಂಡ್ಬಿಟ್ಟ ಒಂದು 5 ನಿಮಿಷ 10 ನಿಮಿಷ ಜಗಳ ಆಡ್ಕೊಳ್ಳಿ, ಬೆಳಗಿಂದ ಸಾಯಂಕಾಲ ಜಗಳ ಆಡ್ಕೋಬೇಡಿ. ಗುರು ಇದನ್ನು ಎಲ್ಲಿ ಬಿಟ್ಬಿಡ್ತಾನೆ. ಸಪ್ತಮದಲ್ಲಿ ಇದ್ರೂ ಕೂಡ ಗುರುವಿನ ಅನುಗ್ರಹದಿಂದ ಏನೋ ಆಗ್ಲಿ ಬಿಡಿ, ತಪ್ಪಾಗತ್ತೆ ಹೋಗ್ಬಿಡಿ, ಏನೋ ಹೊಂದ್ಕೊಂಡು ಹೋಗ್ಬಿಟ್ಟ ಜೀವನದಲ್ಲಿ. ಸಂಸಾರದ ಭಾಗ್ಯದಲ್ಲಿ ಸುಖ, ಆರೋಗ್ಯದ ಭಾಗ್ಯ ಹೆಚ್ಚಿಗೆ ಗಮನ ಕೊಡಲ್ಲ. ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದಂಗೆ ತೊಂದರೆ ಬಹಳವಾಗಿ ಕಾಣ್ತಾ ಇದೆ. ಗ್ಯಾಸ್ಟ್ರಿಕ್ ಬಹಳವಾಗಿ ಕಾಣ್ತಾ ಇದೆ, ಬಹಳವಾಗಿ ಕಾಣ್ತಾ ಇದೆ. ರಾಹು ಇದ್ದಾನೆ. ಅದಕ್ಕೋಸ್ಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ. ವೈದ್ಯರ ಸಲಹೆಯನ್ನು ಪಡಿಬೇಕು. ಹೀಗೆ ಎಲ್ಲದನ್ನು ಕೂಡ ಹಿತ್ತಲ ಮುದ್ದಾಗದಿಲ್ಲ. ನಾವು ಕೆಲವು ಡಾಕ್ಟರ್ ಸಲಹೆಯನ್ನು ಪಡ್ಕೋಬೇಕು. ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳುವುದರಿಂದ ಶುಭವಾಗತಕ್ಕಂಥದ್ದು. ಕೇಂದ್ರಾದಿತ್ಯ ಯೋಗದಲ್ಲಿ ವಿಶೇಷವಾಗಿ ಬರತಕ್ಕಂಥ ಇವನು ಕೂಡ ಲಾಭಸ್ಥಾನದಲ್ಲಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಾನೆ, ಭಾಗ್ಯಸ್ಥಾನ ಕೊಡ್ತಾನೆ, ಯಶಸ್ವಿನ ಕೊಡ್ತಾನೆ. ವಿಶೇಷವಾಗಿ ಚಂದ್ರನಿಗೆ ಅಗ್ಗೆಯನ್ನು ಕೊಟ್ಬಿಡಿ. ಚಂದ್ರನಿಗೆ ಅಗ್ಗೆ ಎಲ್ಲಿ ಕೊಡ್ತೀರಾ? ಅಮ್ಮನವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಇವತ್ತು. ಸ್ವರ್ಣಗೌರಿ, ಆ ಸ್ವರ್ಣಗೌರಿ ಅಮ್ಮನವರಿಗೆ ಒಂದು ಮುಷ್ಟಿ ಅಕ್ಕಿ ನಿವಾಳಿ ತೆಗೆದುಟ್ಟು ಅದನ್ನ ಯಾವ್ದಾರ ಒಂದು ಹಸುವಿಗೆ ಕೊಟ್ಬಿಡಿ. ಹಸುವಿಗೆ ಕೊಡೋದ್ರಿಂದ ನಿಮಗೆ ಬರತಕ್ಕಂಥ ವ್ಯಯಸ್ಥಾನದಲ್ಲಿರತಕ್ಕಂಥ ಚಂದ್ರನದಿ ಎಲ್ಲ ಕೂಡ ಶುಭ ಆಗತ್ತೆ. ಸಿಂಹರಾಶಿಯವರು ಫಲಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕನ್ಯಾ ರಾಶಿ. ಜ್ಞಾನ ಇರತಕ್ಕಂಥದ್ದು, ಬುಧ ಇರತಕ್ಕಂಥದ್ದು. ಲಾಭಸ್ಥಾನಾಧಿಪತಿ ಕೂಡ ವ್ಯಯಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಲಾಭಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಕುತ್ಕೊಳ್ಳೋದ್ರಿಂದ ಎಷ್ಟು ಕಷ್ಟಗಳು ಬಂದ್ರು ಕೂಡ ಏನು ಭಾಗ್ಯಸ್ಥಾನದಲ್ಲಿ ಗುರು ಇದನ್ನು ಯಾಕೆ ಯೋಚನೆ ಮಾಡ್ತೀರಾ? ಭಾಗ್ಯಸ್ಥಾನದಲ್ಲಿ ಕುಳಿತುಕೊಂಡೆ ಶುಭ ಫಲದ ಮೇಲೆ ಶುಭ ಏತು ಕುತ್ಕೊಂಡ್ಬಿಟ್ಟಿದ್ದಾನೆ. ಸಿಟ್ಟು ಕೋಪ ಇರುತ್ತೆ. ಗಣಪತಿ ಉಪಾಸನೆ ಮಾಡ್ಕೊಂಬಿಡಿ. ನಾಳೆ ಹೆಂಗೋ ಗಣಪತಿ ಹಬ್ಬ. ವಿಶೇಷವಾಗಿ ಒಂದು 21 ಗರ್ಕೆ ರೆಡಿ ಮಾಡ್ಕೊಂಬಿಡಿ. ಆ 21 ಗರ್ಕೆಯನ್ನು ರೆಡಿ ಮಾಡ್ಕೊಂಡ್ರೆ ಆ ಗಣಪತಿ ದೇವಸ್ಥಾನಕ್ಕೋ ಅಥವಾ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಗಣಪತಿ ವಿಗ್ರಹಕ್ಕೆ ಏರಿಸಿದ್ರು ಸಾಕು. ಆ ಕೇತು ಕಡಿಮೆ ಆಯ್ತು ಅಂದ್ರೆ ನಿಮ್ಗೆ ಕೋಪ ಕಡಿಮೆ ಆಗುತ್ತೆ. ಆಗ ವಿಶೇಷವಾಗಿ ಷಷ್ಠಾಷ್ಟಕದಲ್ಲಿ ಶನಿ ದೃಷ್ಟಿ ಇದೆ. ಶನಿ ದೃಷ್ಟಿ ನೇರವಾಗಿರುವುದರಿಂದ ಯಾವ ವೈರುಗಳು ನಿಮ್ಮ ಮುಂದೆ ನಿಲ್ಲೋದಿಲ್ಲ. ಬಿಸಿನೆಸ್ ಅಲ್ಲಿ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗತಕ್ಕಂತಹ ಯೋಗ. ಯಾರ್ಯಾರು ಬಿಸ್ನೆಸ್ ಮಾಡ್ತಿದ್ರು ಪಾಕಿಸ್ತಾನಕ್ಕೆ ನಡ್ಕೊಂಡು ಹೋಗ್ತಾನೆ. ಯಾಕೆ ಯೋಚನೆ ಮಾಡ್ತೀರಾ? ದಾಂಪತ್ಯ ಜೀವನದಲ್ಲಿ ನಾನು ಏನು ಕಡಿಮೆ ಇಲ್ಲ ಅನ್ನತಕ್ಕಂಥ ಸಪ್ತಮಾಂಶದಲ್ಲಿ ರಾಹು, ಸಿಟ್ಟು, ಕೋಪ, ತಾಪ. ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಬಿಡಿ, ಹೋಗುತ್ತೆ. ಆರೋಗ್ಯ ಭಾಗ್ಯ ಮಾಡ್ತಕ್ಕಂಥ ವೃತ್ತಿ ರಂಗದಲ್ಲಿ ಅನುಕೂಲ ಆಗುತ್ತಂದು. ಕೇಂದ್ರಾದಿತ್ಯ ಯೋಗದಲ್ಲಿ ಕುಜ ಇದ್ದಾನೆ. ಭೂಮಿಯಿಂದ ಲಾಭ, ಬೆಳತಕ್ಕಂಥ ಲಾಭ. ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಶುಭ ದಿನ. ನೋಡಿ, ಸ್ವರ್ಣಗೌರಿ ರಥದಿಂದನೂ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರು ಮಾಡ್ತಿರೋ ಕರ್ಮಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಕುಜ. ಅದಕ್ಕೆ ಏನ್ ಮಾಡ್ಕೋಬೇಕು? ಉಗ್ರವೀರಮ ವಿಷ್ಣು ಜ್ವಾಲತೋ ಸರ್ವತೋಮುಖಂ ನರಸಿಂಹಂ ಭೀಷಣ ಭದ್ರಭಕ್ತಿ ಮಮಾಮ್ಯಹ ಅನ್ನತಕ್ಕ ಮಂತ್ರವನ್ನು, ಲಕ್ಷ್ಮೀನಾರಾಯಣ ಮಂತ್ರವನ್ನು, ಆ ಲಕ್ಷ್ಮೀನಾರಾಯಣಕ್ಕೆ ಇನ್ನೂ ಹೆಚ್ಚಿನ ಫಲವನ್ನು ಪಡೆಯಬೇಕು ಅನ್ನತಕ್ಕಂಥದ್ದು ವಿಚಾರ ಮಾಡಿದ ಒಂದು ತುಳಸಿಯನ್ನು ಕೊಟ್ಬಿಡಿ. ನೋಡಿ, ಸನಾತನ ಧರ್ಮದ ಕಾರ್ಯಕ್ರಮ. ಒಂದು ತುಳಸಿ. ಅಯ್ಯೋ ತುಳಸಿ ಏನತ್ತೀವಿ? ಅಯ್ಯೋ ತುಳಸಿ ಅಲ್ಲ, ಆಹಾ ತುಳಸಿ. ಕೃಷ್ಣ ಮುಂದೆ ಜಗದ್ಗುರು. ಆ ತುಳಸಿಯಲ್ಲಿ ಇರತಕ್ಕಂಥ ಫಲ, ಆ ತುಳಸಿಯಲ್ಲಿರತಕ್ಕಂಥ ಧರ್ಮ, ಆ ತುಳಸಿಯಲ್ಲಿರ್ತಕ್ಕಂಥ ಕರ್ಮವು ಎಲ್ಲವೂ ಕೂಡ ಆ ಕರ್ಮಸ್ಥಾನದಲ್ಲಿ ಮಾಡತಕ್ಕಂಥ ಫಲದಲ್ಲಿ ಎಲ್ಲೇ ವಿಶೇಷಿಯಾಗತಕ್ಕಂಥ ಬಲ ಸಿಕ್ಕಂಥದ್ದೇ ಈ ಕನ್ಯಾ ರಾಶಿಯಲ್ಲೂ ಕರ್ಮಸ್ಥಾನದಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಏನ್ ಮಾಡ್ಕೋಬೇಕು ಅನ್ನತಕ್ಕಂಥ ನೋಡಿ, ಸೂರ್ಯ ನಮಸ್ಕಾರವನ್ನು ಮಾಡ್ಕೊಂಬಿಡಿ. ಇವತ್ತು ಬೆಳಗ್ಗೆ ತಕ್ಷಣ ಕೂಡ ಕನ್ಯಾ ರಾಶಿ ಇದ್ದರಿಗೆ ಸೂರ್ಯ ನಮಸ್ಕಾರ ಮಾಡಿ. ಭಾಸ್ಕರಾಯ ವಿದ್ಮೇಹೇ ಮಹಾದತಿಗದಿಯಾಯ ಧೀಮಿಹಿ ತನ್ನು ಆದಿತ್ಯ ದೇವ ಪ್ರಚೋದಯಾತು ಮಂತ್ರವನ್ನು ಹೇಳಿಕೊಂಡು ಒಂದು ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದು ಆ ಸೂರ್ಯನ ಅಷ್ಟ ದಾರಿದ್ರ್ಯ. ಸೂರ್ಯನ ಕಿರಣ ಬಂದ್ರೆ ಸಾಕು. ಆ ಸೂರ್ಯ ಕಿರಣ ಒಂದು ಮೈಮೇಲಿತ್ತು ಎಂದು ಅಷ್ಟ ದಾರಿದ್ರ್ಯವೇ ನಿವಾರಣೆ ಆಗತಕ್ಕಂಥದ್ದು. ಆ ಒಂದು ಏನು ರಕ್ತ ಚಲನ ಆಗತಕ್ಕಂಥದ್ದು. ಅದೇ ಸೂರ್ಯನಲ್ಲಿ ಅಂತ ಪವರ್ ಇದೆ. ಸೂರ್ಯನಲ್ಲಿ ಏನ್ ಪವರ್ ಇದೆ ಅಷ್ಟು ಪವರ್ ಇರತಕ್ಕಂಥ ಸೂರ್ಯನಾರಾಯಣ ಆ ವಿಷ್ಣುವಿನಿಗೆ ಒಂದು ನಮಸ್ಕಾರವನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳೋದ್ರಿಂದ ಶುಭಮಸ್ತು ಆಗತಕ್ಕಂಥದ್ದು ಇಂದು ಕನ್ಯಾ ರಾಶಿಯ ಫಲಫಲ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ತುಲಾ ರಾಶಿ. ಶುಕ್ರ ನೋಡಿ ಎಲ್ಲಿ ಬಿಟ್ಬಿಡ್ತಾನೆ. ಶುಕ್ರಾಧಿಪತಿಯು ಕೂಡ ವ್ಯಯಸ್ಥಾನದಲ್ಲಿ ಚಂದ್ರ ಒಟ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ವಿಚಾರದಲ್ಲಿ ಬರತಕ್ಕಂಥದ್ದು ಎಲ್ಲವೂ ಕೂಡ ಪಾಪ ಕಷ್ಟಪಟ್ಟು ದುಡಿತೀರಾ. ಅಷ್ಟಮದಲ್ಲಿ ಗುರು, ಆರೋಗ್ಯ ಇಲ್ಲ, ಮಾಡಿದ್ದೆಲ್ಲ ಹೌದು ಏನಪ್ಪಾ ಮಾಡೋದು. ಕೇಂದ್ರಾದಿತ್ಯ ಯೋಗದಲ್ಲಿ ಗುರು ಇಲ್ಲಿರ್ತಕ್ಕಂಥವನು
ಕೇಂದ್ರಾದಿತ್ಯ ಯೋಗದಲ್ಲಿರ್ತಕ್ಕಂಥ ಶನೀಶ್ವರ ಪಂಚಮ ಸ್ಥಾನದಲ್ಲಿ, ಮಕ್ಕಳಿಂದನೂ ಅನುಕೂಲ ಇಲ್ಲ. ಶನಿ ಕಾಟ ಬೇರೆ, ಇಲ್ಲಿ ಗುರುವಿನ ಅನುಗ್ರಹ ಇಲ್ಲ, ಶನಿ ಕಾಟ ಬೇರೆ. ಮತ್ತೆ ರಾಶಾಧಿಪತಿ ವ್ಯಯಸ್ಥಾನ. ಅವಾಯೋ ಭಗವಂತ, ನಾವು ಎಲ್ಲಿಗೆ ಹೋಗೋಣಪ್ಪ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಧನಸ್ಥಾನಾಧಿಪತಿಯು ಕೂಡ ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೇನೆ. ಭೂಮಿಯಿಂದ ಲಾಭ ಬರತಕ್ಕಂಥ ರೈತರಿಗೆ ಶುಭ ದಿನ. ನೋಡಿ, ತುಲಾರಾಶಿಯವರು ಅಷ್ಟಮದಲ್ಲಿ ಗುರು ಇದ್ರು ಕೂಡ, ಪಂಚಮ ಶನಿ ಕಾಟ ಇದ್ರು ಕೂಡ, ಧನಸ್ಥಾನಾಧಿಪತಿಯು ಭಾಗ್ಯಸ್ಥಾನದಲ್ಲಿ ಬುಧನ ಮನೆಗೆ ಕೂತ್ಕೊಳ್ಳುವುದರಿಂದ ಬುಧ ಎಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ? ಲಾಭಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಫಲ ಹೆಂಗೆ ಇಂಟರ್ಲಿಂಕ್ ಕಲೆಕ್ಷನ್ ಅಂತಾರೆ ಇದಕ್ಕೆ. ಅದೆಲ್ಲ ಹೆಂಗೆ ಒಂದು ಹೋದ್ರು ಕೂಡ ಇನ್ನೊಂದು ಬರತಕ್ಕಂಥದ್ದು. ಗುರು ಕೊಡ್ಲಿಲ್ಲ ಅಂದ್ರೆ ನೀವೇನು ಯೋಚನೆ ಮಾಡಂಗಿಲ್ಲ. ಸನಾತನದಲ್ಲಿ ಕೂಡ ವಿಶೇಷವಾಗಿ ನಿಮಗೆ ಫಲಾಫಲ ಸಿಕ್ಕಂಥದ್ದೇ. ಹಾಗೆ ಮಹಾಲಕ್ಷ್ಮಿ ಪ್ರತ್ಯಕ್ಷದೀನಿ ತನ್ನು ಲಕ್ಷ್ಮೀ ಪ್ರಚೋದಯಾತೋ, ವಿಶೇಷವಾಗಿರತಕ್ಕಂಥ ಸ್ವರ್ಣಗೌರಿ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ. ಆ ಅಮ್ಮನವರ ದಯೆಯಿಂದಲೂ ಕೂಡ ನಿಮಗೆ ಮುಂದೆ ಬರತಕ್ಕಂಥದ್ದೇ ಶುಭಮಸ್ತು, ಯಶಸ್ವಿ ಆಗತಕ್ಕಂಥದ್ದೇ ತುಲಾರಾಶಿಯವರ ಇಂದಿನ ಫಲ. ಮುಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಿಂದ ನನಗೂ ಭಯವೇ. ಏನಕ್ಕಂದ್ರೆ ಸಿಟ್ಟು, ಕೋಪ, ತಾಪ. ಅವರು ತಾಪ ಕೇಳಿದ ಏನಾದ್ರೂ ಒಂದು ಹೇಳಿ ಕಡ್ಡಿ ತುಂಡದಾಗೆ ಮಾತಾಡತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಾಧಿಪತಿಯೇ ವಿಶೇಷವಾಗಿ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನು ಅಂತ ತಾಪತ್ರಗಳು ಇಲ್ಲ, ಗೊತ್ತಾಯ್ತಾ? ಇಲ್ಲ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು. ಕುಜನಿಗೆ ನೇರವಾಗಿ ದೃಷ್ಟಿ ಕಾಣತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ, ಅಭಿವೃದ್ಧಿಯಲ್ಲಿ ಭಾಗ್ಯ ಆಗತಕ್ಕಂಥದ್ದು. ಹಣಕ್ಕೆ ಏನು ತೊಂದರೆ? ವೃಶ್ಚಿಕ ರಾಶಿ ಹಣ ಮಾಡ್ಕೊಂಡ್ಬಿಡ್ತಾರೆ. ಮಾಡತಕ್ಕ ಯಾವುದೇ ರಂಗದಲ್ಲಿ ಮಾಡಿ ಹಣ ಮಾಡ್ಬಿಡ್ತೀರ ನೀವು. ಗುರು ಕೂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನು ಧನಸ್ಥಾನಾಧಿಪತಿ ಸಪ್ತಮದಲ್ಲಿ ಕೂತ್ಕೊಂಡ್ರೆ ಶುಭ ಫಲ ಮೇಲೆ ಶುಭ. ಆರೋಗ್ಯದ ಬಗ್ಗೆ ಒಂದು ಬಿಟ್ಟು ಒಂದು ಪಕ್ಷದಲ್ಲಿ ಸೊಂಟಕ್ಕೆ ನೋವು ಬರತಕ್ಕಂಥದ್ದು. ಕುಜ ಇಲ್ಲಿ ನೋಡ್ತಾನೆ, ಬೆನ್ನಿನ ಎಲುಬನ್ನು ತೋರಿಸ್ತಾನೆ. ಆದ್ರಲ್ಲೂ ಕೂಡ ಎಲ್ಲದಲ್ಲಿ ರಾಶಿಯಿಂದ ಕೂಡ ಪಂಚಮ ಸ್ಥಾನದಲ್ಲಿ ವಿಶೇಷವಾಗಿ ರಾಹು. ಬೆನ್ನು, ಮೂಳೆ ನೋವು, ಮಂಡಿ ನೋವು. ಯಾವ ಡಾಕ್ಟರ್ ಹತ್ರ ಹೋದ್ರು ನೋವು ಹೋಗ್ತಾ ಇಲ್ಲಪ್ಪ. ಅಯ್ಯೋ, ಏನ್ ಮಾಡ್ಕೊಳ್ಳೋದು ಅನ್ನತಕ್ಕಂಥ. ನಾನು ಈಗ ತಾನೇ ನಿಮಗೆ ಹೇಳಿದೆ, ಸನಾತನ ಧರ್ಮದ ಕಾರ್ಯಕ್ರಮ ವಿಶೇಷವಾಗಿ ಲಕ್ಕಿ ಗಿಡದ ಸೊಪ್ಪು, ಅದರಲ್ಲೂ ಕಪ್ಪು ಲಕ್ಕಿ ಗಿಡದ ಒಂದು ಆ ಎಲೆಯನ್ನು ತೆಗೆದು ಬಂದು ಅದರ ಒಂದು ಆ ಹೊಗೆಯನ್ನು ಕೂಡ ತೆಗೆದುಕೊಳ್ಳುವುದರಿಂದ ನಿಮಗೆ ಇರತಕ್ಕಂಥ ಗಂಟಿನಲ್ಲಿ ಇರತಕ್ಕಂಥ ಆ ಮೂಳೆಯಲ್ಲಿ ಇರತಕ್ಕಂಥದ್ದು ಯಾವ ಲೋಪದೋಷಗಳು ಇದ್ರೂ ಕೂಡ ಸುಲಭವಾಗಿ ಪರಿಹಾರ ಆಗುತ್ತೆ. ಇದನ್ನ ಎಲ್ಲಿ ಸಿಗುತ್ತೋ ಮಾಡ್ಕೊಳ್ಳಿ. ಸಿಗೋದು ಕಷ್ಟ. ಮಲೆನಾಡುಗಳಲ್ಲೂ ಸಿಗುತ್ತೆ. ಮಲೆನಾಡುಗಳಲ್ಲಿ ಇದು ಖಂಡಿತವಾಗಿ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಇಟ್ಕೊಂಡು ಮನೇಲಿ ಒಂದು ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಜಾಸ್ತಿ ಮಂಡಿ ನೋವಾಯ್ತು, ಓಡಾಡಕ್ಕಾಗಲ್ಲ ಅಂದ್ರೆ ನೀವೇನು ಈ ಜಂಡು ಬಾಂಬ್ಗಿಂತ ಅದಕ್ಕಿಂತ ದೊಡ್ಡ ಬಾಂಬ್ ಇದು. ಒಳ್ಳೆ ಸುವಾಸನ ಭರಿತವಾದ ಒಳ್ಳೆ ಚೆನ್ನಾಗಿರುತ್ತೆ. ಅದನ್ನು ತೆಗೆದುಕೊಂಡು ಹೋದ್ರಿಂದ ನಿಮ್ಗೆ ಶರೀರದ ಉಸಿರಾಟದ ಕೂಡ ಸಮೃದ್ಧಿ, ರಕ್ತದ ಚಲನೆ ಎಲ್ಲಿ ಹಿನ್ನಡೆ ಆಗುತ್ತಾ ಅಂತ ಪಕ್ಷದಲ್ಲಿ ಇವೆಲ್ಲ ಬರತಕ್ಕಂಥದ್ದೇ. ನೀರು ಜಾಸ್ತಿ ಕುಡೀರಿ. ನೀರು ಕುಡಿಬೇಕು ಜಾಸ್ತಿ. ನೀರು ಕುಡ್ಕೊಂಡಾಗ ಅಷ್ಟ ದಾರಿದ್ರ್ಯತೆ ಹೋಗತಕ್ಕಂಥ ಕಾರ್ಯಕ್ರಮ. ನೀರು ಎಷ್ಟು ಕುಡಿದ್ರು ಮುಖದಲ್ಲಿ ಮಡವೆ ಕೂಡ ಬರೋದಿಲ್ಲ. ಕೆಲವರು ಮುಖದಲ್ಲಿ ಮಡವೆ ಎಲ್ಲರಿಗಿರುತ್ತೆ ಅಂದ್ರೆ ಅವರು ನೀರು ಕುಡಿಯೋದಿಲ್ಲ ಜಾಸ್ತಿ. ಅವರು ಅಯ್ಯೋ ಎಲ್ಲಿ ಹೋಗಿ ಬರೋಕ್ಕಾಗತ್ತೋ, ಏನ್ ಬರೋಕ್ಕಾಗತ್ತೋ ಅಂತ. ನೀರು ಜಾಸ್ತಿ ಕುಡೀರಿ. ನೋಡಿ, ಸನಾತನ ಧರ್ಮ ಕಾರ್ಯಕ್ರಮದ ವಿಶೇಷವಾಗಿ ನೀರಿನಿಂದನೂ ಫಲ, ಎಲ್ಲದಿಂದನೂ ಫಲ ಪಡತಕ್ಕಂಥದ್ದೇ ಸುಲಭ ರೀತಿಯಲ್ಲಿ. ಆರೋಗ್ಯ ಭಾಗ್ಯ ಆಗ್ಲಿ, ಹೆಚ್ಚಿನ ವಿಚಾರ ಮಾಡತಕ್ಕಂಥ ವೃತ್ತಿ ರಂಗದ ಅನುಕೂಲ ಯಾವುದು ಇದಿಲ್ಲ. ರಾಜಕೀಯ ರಂಗದಲ್ಲಿ ಯಶಸ್ವಿ ಮೇಲೆ ಯಶಸ್ವಿ. ಒಳ್ಳೆ ಶುಭ. ವೃಶ್ಚಿಕ ರಾಶಿಯಲ್ಲಿ ಯಾರು ಮಂತ್ರಿಗಳು ಇರ್ತಾರೋ ಒಳ್ಳೊಳ್ಳೆ ದುಡ್ಡು. ಕಷ್ಟಪಡ್ತಾರೆ ಪಾಪ. ಕಷ್ಟಪಟ್ಟರೆ ಮಾಡಿದ ಖಂಡಿತವಾಗಿ ಭಗವಂತನದೇ ಯಾವಾಗ್ಲೂ ಸಿಗುತ್ತೆ. ಎಲ್ಲ ರಾಶಿಯವರಿಗೂ ಸಿಗುತ್ತೆ. ಕಷ್ಟಪಡಬೇಕು. ಒಂದು ಅಧಿಕಾರ ಇದ್ದಾಗ ಒಂದು ಬಡವರಿಗೆ ಹೆಲ್ಪ್ ಮಾಡಬೇಕು. ಆ ಹೆಲ್ಪ್ ಮಾಡದ ಒಂದು ಆಶೀರ್ವಾದ ಸಿಕ್ತು ಅಂದ್ರೆ ಅವ್ರಿಗೂ ಆರೋಗ್ಯ ಸಿಕ್ಕಂಗೆ. ಮನುಷ್ಯನಿಗೆ ದುಡ್ಡೇ ಮಾತ್ರ ಅಲ್ಲ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇತ್ತು ಅಂದ ಪಕ್ಷದಲ್ಲಿ ಎಲ್ಲವನ್ನೂ ಶುಭವನ್ನು ಪಡ್ತಕ್ಕ. ನೋಡಿ, ಈ ವೃಶ್ಚಿಕ ರಾಶಿಯವರಿಗೆ ಸೊಂಟ ನೋವು ಜಾಸ್ತಿ, ಎಲುಬಿನ ನೋವು ಜಾಸ್ತಿ, ಮಂಡಿ ನೋವು ಜಾಸ್ತಿ. ಅದಕ್ಕೋಸ್ಕರ ವಿಶೇಷ ಹೇಳಿದೆಲ್ಲ ಆ ಪರಿಹಾರ ಮಾಡ್ಕೊಳ್ಳಿ. ಉಳಿದಿದ್ದು ಏನ್ ತಾಪತ್ರ ಇಲ್ಲ. ಲಕ್ಷ್ಮಿ ಆರಾಧನೆ ಮಾಡಿ. ಬೇಯಸ್ಥಾನದಲ್ಲಿರ್ತಕ್ಕಂಥ ಲಕ್ಷ್ಮಿ ಲಾಭಸ್ಥಾನದಲ್ಲಿದ್ದಾನೆ. ಯಾರು ಸ್ವರ್ಣಗೌರಿ ನಿಮ್ಮನೆ ಬಾಗಿಲು ಬಂದಿರೋದ್ರಿಂದ ವೃಶ್ಚಿಕ ರಾಶಿ ಶುಭ ಮೇಲೆ ಶುಭ ಬರತಕ್ಕಂಥ ಯೋಗ ವೃಶ್ಚಿಕ ರಾಶಿಯವರು. ಮುಂದಿನ ಭಾಗದಲ್ಲಿ ಧನಸ್ಸು ರಾಶಿ. ಗುರುವಿನ ಅನುಗ್ರಹ ಬೇಕಂದ್ರೆ ಕೇಂದ್ರದಲ್ಲಿ ರಾಹು. ತಂದೆ ತಾಯಿ ಹತ್ರ ಅಂತ ಒಂದು ವಿಶ್ವಾಸ ಇರೋದಿಲ್ಲ. ಹಣಕಾಸು ವಿಚಾರದಲ್ಲೂ ಸ್ವಲ್ಪ ತೊಂದರೆ ತಾಪತ್ರಗಳೇ. ಧನಸ್ಥಾನಾಧಿಪತಿ ತೃತೀಯ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನೋ ಮಾಡ್ಕೊಂಡು ಇರ್ತಾರೆ ಪಾಪ. ಅಣ್ಣನು ತಮ್ಮನು ಬಂದು ಅಣ್ಣ ಇದನ್ನು ಸ್ವಲ್ಪ
ಸ್ವಲ್ಪ ಹತ್ಕೊಳ್ಳೋಣ, ಹಣ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಸೋದರತ್ವದಲ್ಲೇ ನೀವು ಮಾಡಿದಕ್ಕಂಥ ದುಡ್ಡು ವ್ಯಯ ಆಗತಕ್ಕಂಥದ್ದು. ಪಾಪ ಏನು ಅವಾಗ ಏನಂತ ಗುರುವಿನ ಅನುಗ್ರಹ ತೋಳಪ್ಪ ಹೋಗ್ಲಿ ನೀನು ಆದಾಗ ಕೊಡೋ ಅನ್ನತಕ್ಕಂಥ ಯೋಗ ಬರತಕ್ಕಂಥ ಧನುಸ್ಸು ರಾಶಿಯವರು. ಮಾತೃಸ್ಥಾನದಲ್ಲಿ ಸ್ವಲ್ಪ ಅಮ್ಮನವರು ಪೂಜೆ ಮಾಡ್ಕೊಳ್ಳಿ, ಶಾಂತಿ ಆಗ್ಬಿಡುತ್ತೆ. ಕೇಂದ್ರಾದಿತ್ಯ ಯೋಗದಲ್ಲಿ ರಾಹು, ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ. ಷಷ್ಠಾಷ್ಟಕದಲ್ಲಿ ಗುರುವಿನ ಅನುಗ್ರಹ ಬೇಕು. ದಾಂಪತ್ಯ ಜೀವನ ಕುಜ ಬಂದ ಅಂದ್ರೆ ಏನು ಮಾಡಕ್ಕಾಗಲ್ಲ. ಕುಜ ಬಂದ ಅಂದ್ರೆ ಏನಾದ್ರೂ ಒಂದು ಅಡೆತಡೆಗಳು ಮಾಡ್ಬಿಟ್ಟು ದಾಂಪತ್ಯ ಜೀವನ ನಾ ಏನು ಹೇಳಲ್ಲ. ಯಾರಿದ್ದಾರೆ ಅದಕ್ಕೆ ಪರಿಹಾರವಾಗಿ? ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ ನೋಡಿ, ಕುಜನಿಗೆ ಅಧಿಪತಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಶುಭ ಫಲ ಬರತಕ್ಕಂಥದ್ದು. ದಾಂಪತ್ಯ ಆರೋಗ್ಯ ಭಾಗ್ಯ ಮಾಡ್ತಕ್ಕಂಥ ವೃತ್ತಿ ರಂಗದಲ್ಲಿ ಅನುಕೂಲ. ಕೇಂದ್ರಾದಿತ್ಯ ಯೋಗದಲ್ಲಿ ವಿಶೇಷವಾಗಿ ಆ ಶುಕ್ರನ ನೀಚ ಸ್ಥಾನದಲ್ಲಿ ಶುಕ್ರ ಇದ್ದ ಚಂದ್ರ ಮಟ್ಟಿಗೆ ಇರುವುದರಿಂದ ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ ಬರತಕ್ಕಂತಹ ಯೋಗ. ಲಾಭಸ್ಥಾನ ಧರ್ಮಸ್ಥಾನದಲ್ಲಿ ಹೆಂಗ 5-6 ಹಿಟ್ ಹಾರ್ಕೋಕ್ ಸಾಯಂಕಾಲ ಆಗದಷ್ಟೇ ಬಿಸ್ನೆಸ್ ಮಾಡೋರಿಗೆ ಏನೋ ಒಂದು ದುಡ್ಡು ಮಾಡ್ಕೊಂಡ್ಬಿಡ್ತೀರಾ. ಯಾವ ರೀತಿಯಲ್ಲಿ ಬಿಡೋದಿಲ್ಲ ನೀವು. 5-6 ಹಿಟ್ ಹಾರ್ಕೋಕ್ ದುಡ್ಡಂತೂ ಖಂಡಿತ ಮಾಡ್ತೀರ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಅದೇ ಹೇಳಿದ್ನಲ್ಲ, ದಂಡಿಗ್ರಹ ಬೋತ ವಿದ್ಯುತ್ ಕಾಂತಿ ಸಮಪ್ರದಂ ಕುಮಾಂ ಶಕ್ತಿಂ ತಮ್ಮ ಮಂಗಳಂ ಪ್ರಣಮಾಮ್ಯ ಅನ್ನತಕ್ಕಂಥ ಮಂತ್ರ ಒಂದು ಲಕ್ಷ್ಮೀ ನರಸಿಂಹ ಆ ಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಳ್ಳಿ. ಶುಭವಸ್ತಾಗತ್ತೆ, ಯಶಸ್ವಿಯಾಗದೆ ಶುಭವಾಗಲಿ. ಮುಂದಿನ ಭಾಗದಲ್ಲಿ ಮಕರ ರಾಶಿ. ಭಗವಂತ ಇದು ಒಂಥರ ಋಷಿಕ ರಾಶಿ ಇದ್ದಂಗೆ. ನಾನು, ನನ್ನದು, ನನ್ನ ದುಡ್ಡು ಹಮ್ಮು ಬಹಳ ಇರುತ್ತೆ ಇವರಿಗೆ. ಯಾಕೆ ನಾನು ದುಡ್ಡೇನು ಬೇರೆ ಯಾಕೆ ಕೊಡ್ಬೇಕು? ನೀವು ದುಡ್ಡು ಕೊಡಿಬೇಕಾದ್ರೆ ಆಫೀಸರ್ ಎಲ್ಲ ಆಲ್ಮೋಸ್ಟ್ ಆಲ್ ಆಫೀಸರ್ ಇರ್ತಾರೆ, ಇವ್ರು ರಾಶಿಯರೇ ಇರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಾಗ್ಲಿ, ಸ್ಟೇಟ್ ಗೌರ್ಮೆಂಟ್ ಅಲ್ಲಾಗ್ಲಿ, ಒಳ್ಳೊಳ್ಳೆ ಅಡ್ಮಿನಿಸ್ಟ್ರೇಷನ್ ಇರ್ತಾರಲ್ಲ, ಎಲ್ಲ ಈ ರಾಶಿಯವರೇ ಎಲ್ಲ ತಿಳ್ಕೊಂಡಿರ್ತಾರೆ. ಬುದ್ಧಿವಂತರು, ಅತಿ ಬುದ್ಧಿವಂತರು. ನನ್ನನ್ನು ಮೀರಿಸೋರು ಯಾರು ಇಲ್ಲ ಅನ್ನತಕ್ಕಂಥದ್ದು ಇರುತ್ತೆ. ಅಧಿಪತಿ ಶನಿ ನೋಡಿ, ಆದ್ರೆ ಗುರುವಿನ ಅನುಗ್ರಹ ಇದೆ ಇವರಿಗೆ. ಪಾಪ 6.5 ಶನಿಯಲ್ಲಿ 7 ವರ್ಷ ಬಹಳ ಕಷ್ಟಪಟ್ಬಿಟ್ಟಿದ್ದಾರೆ. ಬಹಳ ಆರೋಗ್ಯ ವಿಚಾರಕ್ಕಾಗ್ಲಿ, ಸಂಸಾರಕ್ಕೆ ವಿಚಾರಕ್ಕಾಗ್ಲಿ, ಮಕ್ಕಳಿಂದ ಆಗ್ಲಿ ಬರೀ ಕೆಟ್ಟ ಹೆಸರು ತಗೊಳ್ಳದೆ ಅನ್ನತಕ್ಕಂಥದ್ದು ಫಲ ಬಂದ್ಬಿಟ್ಟಿದೆ ಮಕರ ರಾಶಿಯ ಫಲದಲ್ಲಿ. ಅಣ್ಣ ತಮ್ಮದರಲ್ಲೂ ಅಂತ ಪ್ರೀತಿ ವಿಶ್ವಾಸ ಇಲ್ಲ. ರಾಹು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಏನೋ ಆಗ್ಬಿಟ್ಟಿದೆ, ಏನೋ ತಪ್ಪಾಗ್ಬಿಟ್ಟಿದೆ, ಏನೋ ಆಗ್ಬಿಟ್ಟಿದೆ ಅಂತ. ಹಣಕಾಸು ವಿಚಾರದಲ್ಲಿ ಸಮೃದ್ಧಿ ಮೇಲೆ ಸಮೃದ್ಧಿ ನೋಡಿ. ರಾಶಾಧಿಪತಿಯ ಧನಸ್ಥಾನದಲ್ಲಿ 6.5 ಶನಿ ಇದ್ರು ಕೂಡ ರಾಶಾಧಿಪತಿ ಧನಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ವಿಚಾರಕ್ಕೆ ದಾರಿದ್ರ್ಯತೆ ಇಲ್ಲ. ಪಂಚಮ ಸ್ಥಾನದಲ್ಲಿ ಗುರುವಿಂದ ಮನೆ ಕಟ್ಟೋದಕ್ಕೆ ಬಾಗಿಲ್ಲ, ಒಳ್ಳೆ ಭಾಗ್ಯಸ್ಥಾನ ಇರತಕ್ಕಂಥದ್ದು. ಕುಜನು ಕೂಡ ಇದ್ದಾನೆ 6ನೇ ಮನೆಗೆ, ಶತ್ರುಗಳನ್ನು ಧ್ವಂಸ ಮಾಡ್ತಾನೆ. ದಾಂಪತ್ಯ ಜೀವನದಲ್ಲಿ ನಾನು ಅಷ್ಟೊಂದು ಏನೋ ಒಂದು ಆಗ್ಬಿಟ್ಟಿದೆ. ಸ್ವಲ್ಪ ದಿನ ಅದಕ್ಕೂ ಪರಿಹಾರ ಕೊಡ್ತಾನೆ ಭಗವಂತ, ಎಲ್ಲದಕ್ಕೂ ಪರಿಹಾರ ಕೊಡ್ತಾನೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ. ಯಾಕಂದ್ರೆ ತಲೆನೋವು, ಅರ್ಧ ತಲೆನೋವು ಅನ್ನತಕ್ಕಂಥದ್ದು ಜ್ಞಾನಕ್ಕೆ ಬರತಕ್ಕಂಥ. ಅಯ್ಯೋ ಎಲ್ಲೋ ಹೋದ್ ಬಂದೆ ಅರ್ಧ ತಲೆನೋವು ಬಂದು ಬೇಡಪ್ಪ ಇದು, ಅಯ್ಯೋ ನಾವು ಕೆಲ್ಸಕ್ಕೆ ಹೋಗ್ಬಿಡಿದೆ, ಸಾಕಾಗ್ಬಿಡಿದೆಪ್ಪ, ಅಯ್ಯೋ ನಾ ರಿಟೈರ್ಮೆಂಟ್ ತಗೊಂಡ್ಬಿಡ್ರಪ್ಪ ಅನ್ನತಕ್ಕಂಥದ್ದು ಫಲ ಕೊಡ್ತಾನೆ. ಅಷ್ಟಮದಲ್ಲಿ ರವಿ ಮತ್ತು ಬುಧ ನರ್ವಸ್ ಸಂಬಂಧಪಟ್ಟಿದ್ದಂಗೆ ಜ್ಞಾನವನ್ನು ಕೊಡ್ತಾನೆ. ಇನ್ನು ಭಾಗ್ಯಸ್ಥಾನ, ಅಯ್ಯೋ ಹೋಗೋದ ಬಂದ ಮಗಳೇ, ಹಿರೇ ಮಗಳೇ ಅನ್ನತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಇದ್ರೂ ಕೂಡ ಬುಧನ ದೇಹ ಚೆನ್ನಾಗಿರುತ್ತೆ. ಕರ್ಮಸ್ಥಾನದಲ್ಲಿರತಕ್ಕಂಥ ಶುಕ್ರನು ಕೂಡ ಭಾಗ್ಯಸ್ಥಾನದಿಂದ ಪೂರ್ವದಿಂದ ಅಥವಾ ಆಸ್ತಿಪಾಸ್ತಿಗಳಿಂದ ಬರತಕ್ಕಂಥದ್ದು. ವ್ಯವಹಾರಿಕವಾಗಿ ದೃಷ್ಟಿಯಿಂದ ಹಣಕಾಸಿಗೆ ದಾರಿದ್ರ್ಯತೆ ಬರಲ್ಲ ಇವರಿಗೆ. ಅಮ್ಮುದಾಸ್ ಎಲ್ಲ ಇದೆ, ನಾನೇನ್ ಕಡಿಮೆ ಇಲ್ಲ, ಯಾರಿಗೂ ಪೈಸ ಕೊಡಲ್ಲ. ಮತ್ತು ವಿಶೇಷವಾಗಿ ಲಾಭಸ್ಥಾನದಲ್ಲಿ ಭೂಮಿಯಿಂದ ಲಾಭ, ಭೂಮಿಯಿಂದ ಯಾವಾಗಲೂ ಲಾಭ. ಯಾಕಂದ್ರೆ ಕುಜ ಅವ್ರಿಗೆ ಇರತಕ್ಕಂಥದ್ದೇ ಮೂಲ. ಕುಜ ಕೂತನು ಹೆಂಗ್ ಕೂತ್ಕೊಂಡಿದ್ದೇನೆ, ಉಚ್ಚಸ್ಥಾನವಾದ ಕುಜ, ಮಕರ ರಾಶಿಗೆ ಉಚ್ಚಸ್ಥಾನದ ಕುಜ ಧನಸ್ಥಾನದ ಲಾಭಸ್ಥಾನದಿರೋದ್ರಿಂದ ಷಷ್ಠಾತ್ಕ ಭಾವವನ್ನು ನೋಡ್ತಾನೆ. ಬಹಳ ಒಳ್ಳೇದು, ಶುಭ. ಹೆಚ್ಚವಾಗಿ ಪಾಪ 7 ವರ್ಷ 6.5 ಕಷ್ಟಪಟ್ಟಿದ್ದೀರಿ, ಅದಕ್ಕೆಲ್ಲದಕ್ಕೂ ಶುಭವನ್ನು ಕೊಡ್ತಾನೆ. ಅದಕ್ಕೆ ಏನ್ ಮಾಡ್ಕೋಬೇಕು? ಗುರುವಿನ ಅನುಗ್ರಹ ತಗೊಳ್ಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ಕಾರಂ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುವಿನ ಅನುಗ್ರಹ ಪಡೆಯುವುದರಿಂದ, ಆ ರಾಯರ ಅನುಗ್ರಹ ಪಡೆಯುವುದರಿಂದ, ಆ ಒಂದು ಒಂದು ಗುರುಗಳಿಂದ ಉಪದೇಶವನ್ನು ಪಡೆದ ಅಂತ ಪಕ್ಷ ಎಲ್ಲವೂ ಕೂಡ ಹೋಗತಕ್ಕಂಥ. ಅದಕ್ಕೆ ಏನ್ ಮಾಡ್ಕೋಬೇಕು? ವಿಶೇಷವಾಗಿ ನೀವು ಗುರುವಾರ ದಿನ ಕಡ್ಲೆಕಾಳವನ್ನು ದಕ್ಷಿಣ ಮೂರ್ತಿಗೆ ಕೊಟ್ಬಿಡಿ. ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಸಿಕ್ಕತಕ್ಕಂಥ ಕಡ್ಲೆಕಾಳು ಮನೆಯಲ್ಲಿ ಇರ್ಬೇನಮ್ಮ, ಅದ್ರಲ್ಲಿ ಒಂದು 11 ಜೋಡಿಸ್ಕೊಳ್ಳೋದು. 11 ನೆನೆ ಹಾಕಿಟ್ಟು ಇಂದಿನ ಅದು ಆದಂತ 11 ಜೋಡಿಸ್ಕೊಂಡ್ಬಿಟ್ಟು ಒಂದು ದಕ್ಷಿಣ ಮೂರ್ತಿಗೆ ಕೊಡೋದ್ರಿಂದ ನಿಮಗೆ ಬರತಕ್ಕಂತಹದ್ದು ಎಲ್ಲವೂ ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ ಸಿಗತಕ್ಕಂತಹ ಯೋಗ ಈ ಮಕರ ರಾಶಿಯ ಫಲದಲ್ಲಿ.
ಇನ್ನು ಮುಂದಿನ ಭಾಗದಲ್ಲಿ ನೋಡಬೇಕು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಕುಂಭರಾಶಿ. ಆ ಕುಂಭ ವಿಶೇಷವಾಗಿ ಮಾಡತಕ್ಕಂಥದ್ದೇ ಕುಂಭ ಅನ್ನತಕ್ಕಂಥದ್ದು ಧನಸ್ಥಾನದಲ್ಲಿ ಇರತಕ್ಕಂಥವನು ರಾಹು ಕುತ್ಕೊಂಡಿದ್ದಾನೆ. ತುಂಬ್ತಾ ಯಾವ ರೀತಿಯಲ್ಲಿ ಬರುತ್ತೋ ಯಾವ ರೀತಿಯಲ್ಲಿ ಬರುತ್ತೋ ಕುಂಭರಾಶಿ. ಸಾಡೆ ಶನಿ ಜನ್ಮ ಶನಿ ಇದ್ರೂ ಕೂಡ ಸಾಡೆ ಶಾತ್ ನಡೀತಾ ಇದ್ದು ಜನ್ಮ ಶನಿ ನಡೀತಾ ಇದ್ರು ಕೂಡ ಶುಭ ಫಲ. ಕೇಂದ್ರಾದ್ಯತೆ ಯೋಗ ಮನೆ ಕಟ್ಟಬೇಕು ಅನ್ನತಕ್ಕಂಥ ಯೋಗ, ಶುಭ ಫಲ ಗಾಡಿ ತಗೋಬೇಕು ಅನ್ನತಕ್ಕಂಥ ಯೋಗ. ಪಂಚಮ ಸ್ಥಾನದ ಕುಜ ಇದ್ದಾರೆ, ಕುಜನಿಂದ ಯಾವ ದೋಷವೂ ಇಲ್ಲ, ಒಳ್ಳೆದೇ ರೀತಿಯಲ್ಲೇ ಆಗತಕ್ಕಂಥದ್ದು. ಆದರೆ ವೈರಿಗಳು ಯಾರು? ನಿಮ್ಮ ಕುಂಭರಾಶಿ ವೈರಿಗಳು ನಿಲ್ಲದೇ ಇಲ್ಲ. ಇವರು ಅತಿ ಬುದ್ಧಿವಂತರ ಬಗ್ಗೆ ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್. ಯಾರಿಗೆ ಏನು ಮಾತಾಡುವ ವಾಕ್ ಚಾತುರ್ಯ ಇದೆ ಇವರಿಗೆ. ಕುಂಭರಾಶಿಯವರಿಗೆ ವಾಕ್ ಚಾತುರ್ಯ. ಎಲ್ಲ ಕಾಡಿನಲ್ಲಿ ಇದ್ರು ಕೂಡ ಊಟಕ್ಕೆ ಯಾವುದು ದಾರಿದ್ರ್ಯತೆ ಬರತಕ್ಕಂಥದ್ದೇ ಇಲ್ಲ. ಸಾಡೆ ಶನಿ ನಡೀತಾ ಇದ್ರು ಕೂಡ ಇವ್ರಿಗೆ ಒಳ್ಳೆ ಸ್ಥಾನಮಾನವನ್ನು ಸಿಗತಕ್ಕಂಥದ್ದು, ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು. ಆದರೆ ನೋಡಿ, ಕಷ್ಟ ಅನ್ನೋದು ಯಾರಿಗೆ ಬಿಟ್ಬಿಡ್ತಾನೆ ಭಗವಂತ? 5 ವಿರಳುಗಳು ಒಂದೇ ಸಮಯ, ದೊಡ್ಡ ಅವನ್ ಚಿಕ್ಕ ಅವನ್ ಸಣ್ಣ ಇರದಿದ್ರು ಕೂಡ ಅದರಲ್ಲೂ ಕೂಡ ಏನಾಗಿದೆ, ಸಪ್ತಮ ಭಾಗದಲ್ಲಿ ದಾಂಪತ್ಯ ಜೀವನದಲ್ಲಿ ಅವರೇ ಒಂದ್ ಕಡೆ ಇರೋದೋ ಅಥವಾ ಇವರೇ ಒಂದ್ ಕಡೆ ಇರೋದೋ, ಒಂದೇ ಮನೆಯಲ್ಲಿದ್ದರೂ ಕೂಡ ಹೊಂದಾಣಿಕೆ ಇರೋದಿಲ್ಲ. ಏನೋ ಒಂದು ಸಿಟ್ಟು, ಏನೋ ಒಂದು ಕೋಪ. ಅಯ್ಯೋ, ಅದು ಯಾರು ಮಾಡ್ತಾ ಇದ್ದಾರೆ? ಶನೀಶ್ವರ ಮಾಡ್ತಾ ಇದ್ದಾನೆ. ಪೂರ್ವ ಜನ್ಮದ ಕರ್ಮದ ಫಲವನ್ನು ಕೊಡ್ತಾ ಇದ್ದಾನೆ ಭಗವಂತ ಅಷ್ಟೇ. ನೀವು ಒಳ್ಳೆಯದನ್ನು ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ಫಲವನ್ನು ಸಿಕ್ಕತಕ್ಕಂಥದ್ದು. ಒಳ್ಳೇದು ಮಾಡದೆ ಕಡಿಮೆ. ಫಸ್ಟ್ ನನಗಿರ್ಲಿ, ನನ್ನ ಹೆಂಡತಿಗಿರ್ಲಿ, ನನ್ನ ಮಕ್ಕಳಿಗಿರ್ಲಿ ಅನ್ನತಕ್ಕಂಥದ್ದು ನಾವು ಆ ರೀತಿಗೆ ಬಂದ್ಬಿಟ್ಟಿದ್ದೇವೆ. ಹಣ 10 ರೂಪಾಯಿ ದುಡಿದ್ರು ಕೂಡ 10 ರೂಪಾಯಿ ಇದ್ರು ಕೂಡ 11 ರೂಪಾಯಿ ಸಾಲ ಮಾಡ್ತೇವೆ. ನಮಗೆ ಐಷಾರಾಮಿ ಜೀವನ ಬೇಕು, ಐಷಾರಾಮಿ ಕಾರ್ ಬೇಕು, ಐಷಾರಾಮಿ ಬೇಕು. ಇವೆಲ್ಲ ಯಾವುದು ಇಲ್ಲ. ನಾವು ಹೋಗುವಾಗ ಯಾವುದು, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಅದನ್ನು ತಿಳ್ಕೋಬೇಕು. ಅದಕ್ಕೆ ಇಟ್ಕೊಂಡ್ರೆ ನಿರಂತರವಾಗಿ ಜೀವನದಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗತಕ್ಕಂಥದ್ದೇ ಈ ಕುಂಭರಾಶಿಯವರು ವಿಶೇಷವಾಗಿ ಬರತಕ್ಕಂಥದ್ದು. ಜೊತೆಗೆ ನೀವು ಆಂಜನೇಯನ ಉಪಾಸನೆ ಮಾಡ್ಕೊಂಡ್ಬಿಡಿ ಪಾಪ. ಯಾಕಂದ್ರೆ ಸಾಡೆ ಶನಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ, ಶುಭ ಫಲ ಮೇಲೆ ಶುಭ ಬರುತ್ತೆ. ಈ ಸ್ವರ್ಣ ಗೌರಿ ರಥದಿಂದನೂ ಕೂಡ ನಿಮಗೆ ಆಯುಷು ಆರೋಗ್ಯ ಎಲ್ಲದೂ ಸಿಗಲಿ ಅನ್ನೋದಕ್ಕಂದ್ರೆ ನಮ್ಮ ಒಂದು ಶುಭ ಹಾರೈಕೆ ಈ ಕುಂಭರಾಶಿಯವರಿಗೆ. ಕಡೆಯದಾಗಿ ಬರತಕ್ಕಂಥದ್ದೇ ಮೀನರಾಶಿ. ಪಾಪ ಎಲ್ಲ ರಾಶಿಗಳಾದ್ಮೇಲೆ ಮೀನರಾಶಿಯವರು ಕಾದು ಕೂತ್ಕೊಂಡಿರ್ಬೇಕು ಪಾಪ. ಅದ್ ಎಲ್ಲಿಂದ ಬಂತ ಏನೋ ನಾವು ಹೇಳೋಣ ಅನ್ಕೋತೀವಿ, ಆದ್ರೂ ನಾವು ಬರೋದೇ ಇಲ್ಲ. ನಾವು 1, 2, 3, 4, 5, 12 ಭಾಗಕ್ಕೆ ಮೀನರಾಶಿಯಲ್ಲೇ ನೋಡ್ತಕ್ಕಂಥ ಪಾಪ. 12 ವ್ಯಯ ಅಂದ್ರೆ ಇವ್ರೇನ್ ಮಾಡ್ತಾ ಇಲ್ವಾ ಹಂಗದೆ? ಇವರು ಯಶಸ್ವಿ, ವಿದ್ಯಾವಂತರು, ಧನವಂತರು, ಐಶ್ವರ್ಯವಂತರು. ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಇವ್ರದ್ದು. ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ರಕ್ಕಿಂತ ನಾವು ಓದೋದ್ರಲ್ಲಿ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಸುಂದರವಾಗಿರ್ಬೇಕು, ನಮ್ಮ ಮನೆ ಸುಂದರವಾಗಿರ್ಬೇಕು, ನಾನೇ ಚೆನ್ನಾಗಿರ್ಬೇಕು ಅನ್ನೋತಕ್ಕಂಥದ್ದು ಮನುಷ್ಯನಲ್ಲೇ ಕ್ಯಾಲ್ಕುಲೇಷನ್. ಹೆಂಗ ಬಂದ್ಬಿಡುತ್ತೆ ಸಾಡೆ ಶನಿ. ಎಲ್ಲಿ ಬಿಟ್ಬಿಡ್ತಾನ ಅವನು? ನೀವೇನ್ ಮಾಡ್ಕೊಂಡ್ರು, ಅಯ್ಯೋ ಈಗ ಮಾಡ್ತಾ ಇದೀಯಾ, ಮಾಡ್ತೀನಿ ತಡಿ ನಿನಗೆ ಅನ್ನತಕ್ಕಂಥ ಫಲದಲ್ಲಿ ಶನೀಶ್ವರನ ವ್ಯಯಸ್ಥಾನದಲ್ಲಿ ಕುಳಿತುಕೊಳ್ಳುವುದರಿಂದ ಒಂದು ಕಷ್ಟ ಕೊಡ್ತಾ ಹೋಗ್ತಾನೆ. ತೃತೀಯ ಸ್ಥಾನದಲ್ಲಿ ರಾಶಾಧಿಪತಿ ತೃತೀಯ ಸ್ಥಾನ. ಅಣ್ಣ ತಮ್ಮದಲ್ಲಿ ಏನೋ ಒಂದು ಪ್ರೀತಿ ವಿಶ್ವಾಸದಲ್ಲಿ ಹಿರಿಸು ಮರುಸು. ಅಯ್ಯೋ ಅಣ್ಣನಿಗೆಷ್ಟು ಸಿಕ್ತೋ, ತಮ್ಮನಿಗೆಷ್ಟು ಸಿಕ್ತೋ, ನನಗೇನು ಸಿಗ್ಲಿಲ್ಲ, ನಾನ್ಯಾಕೆ ಅಣ್ಣನಿಗೆ ಕೊಡಬೇಕು ಅನ್ನತಕ್ಕಂಥದ್ದೇ ಬಾಯಿ ಬಿಟ್ಟು ಹೇಳೋದಿಲ್ಲ ಇವರು. ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್. ಗುಮ್ ಗುಳಪತಿಯ ನಮಃ ಅನ್ನತಕ್ಕಂಥ ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಥದ್ದು. ಕೇಂದ್ರಾದ್ಯತೆ ಯೋಗದಲ್ಲಿ ಪೂಜೆ ಆದ್ರೂ ಕೂಡ ಹಣಕಾಸು ವಿಚಾರದ ಕೇಂದ್ರ ದೃಷ್ಟಿ ಇದ್ರೂ ಕೂಡ ವಾರಕ ದೃಷ್ಟಿಯಿಂದ ಬಹಳ ಬುದ್ಧಿವಂತರು. ತನಗೇನೇ ಬೇಕೋ, ತನ್ನ ಮಕ್ಕಳಿಗೇನೇ ಬೇಕೋ, ತನ್ನ ಹೆಂಡತಿಗೇನೇ ಬೇಕೋ ಅಷ್ಟನ್ನೇ ಮಾಡಿ ಕುತ್ಕೊಂಡ್ಬಿಡ್ತಾರೆ ಇವರು. ಫಲ ವಿದ್ಯೆಯಲ್ಲಿ ಶುಭ, ಜ್ಞಾನಶೀಲತೆ. ಮೀನರಾಶಿ ನೋಡಿ, ಬಹಳ ಕ್ಯಾಲ್ಕುಲೇಷನ್, ವಾಯುತತ್ವ ಇರತಕ್ಕಂಥದ್ದು, ಬಹಳ ಇರತಕ್ಕಂಥದ್ದು. ವಿದ್ಯಾಭ್ಯಾಸ ಬಗ್ಗೆ ಅನುಕೂಲ, ತಾಯಿ ಅನುಕೂಲ, ತಾಯಿ ಆರೋಗ್ಯ ಭಾಗದ ಅನುಕೂಲ. ದಾಂಪತ್ಯ ಜೀವನದ ಬಹಳ ಸುಖ. ಅಯ್ಯೋ ಸುಖ ಸುಖ ಅಂದ್ರೆ ಹೆಂಡತಿ ಬಿಟ್ಟು ಇರೋ ಹಾಗೆ ಇಲ್ಲ, ಮಕ್ಕಳು ಬಿಟ್ಟಿರೋ ಹಾಗೆ ಇಲ್ಲ, ತಾಯಿ ಬಿಟ್ಟಿರೋ ಹಾಗಿಲ್ಲ. ಸಪ್ತಮಾಂಶ ಅನ್ನತಕ್ಕಂಥದ್ದು ಹೆಂಡತಿ ಅನ್ನತಕ್ಕಂಥದ್ದ ತಾಯಿ ಕೂಡ ಪ್ರೀತಿ ವಿಶ್ವಾಸ ಮಾಡಬೇಕು. ತಾಯಿ ಯಾರು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೋ ಹೆಂಡತಿಯನ್ನು ಶಾಂತ ರೀತಿಯಾಗಿ ನೋಡ್ತಾರೆ, ಸಮೃದ್ಧಿಯಾಗಿ ನೋಡ್ತಾರೆ. ಅದಕ್ಕೆ ತಾಯಿನೇ ಭಾಗ್ಯ. ಹುಟ್ಟಿದಂಥ ತಾಯಿಗೆ ನಾವು ಒಂದು ಆರೋಗ್ಯದ ಭಾಗ್ಯ ಇದ್ದಾಗ ಕೂಡ ಒಂದು ಆರೋಗ್ಯ ದೃಷ್ಟಿ ಇದಕ್ಕೆ ಚೆನ್ನಾಗಿ ನೋಡ್ಕೊಂಡಂದ್ರೆ ತಾಯಿ ಆಶೀರ್ವಾದ ಇದ್ದೆ ಅಂದರೆ ಸರ್ವದೋಷ ನಿವಾರಣೆ. ಯಾವ ದೇವ್ರಿಗೂ ಹೋಗ್ಬೇಕಿಲ್ಲ, ಈಶ್ವರನು ಬೇಡ, ಪಾರ್ವತಿನೂ ಬೇಡ, ಪರಮೇಶ್ವರನು ಬೇಡ, ತಾಯಿಯೇ ಭಾಗ್ಯ. ತಾಯಿಗೆ ಸ್ಥಾನಕ್ಕೆ ನಮ್ಮ ಹೊತ್ತು 9 ತಿಂಗಳು ಆ ತಾಯಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನಾವು ಎಷ್ಟು ಏನೇನು ಮಾಡ್ತೇವೆ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಪ್ರಾಣ ಭಿಕ್ಷೆಯನ್ನು ಕೊಡ್ತಕ್ಕಂಥ ಆ ತಾಯಿ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರಿಂದ
ಯಾವ ನಕ್ಷತ್ರ ಯಾವ ರಾಶಿನೇ ಆಗ್ಲಿ, ತಾಯಿ ಹೆಸರು, ತಾಯಿಗೆ ಮನಸ್ಸು ವಿಷದಂತಹ ಪಕ್ಷದಲ್ಲಿ ನಿಮ್ಮ ಹಣ ವೃದ್ಧಿಯಲ್ಲಿ ನಿಧಾನ ಆಗತಕ್ಕಂಥದ್ದು, ವಂಶ ಆಗತಕ್ಕಂಥದ್ದು, ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ಹಿನ್ನಡೆ ಆಗತಕ್ಕಂಥ ಮಾತೃದೇವೋ ಭವ. ಸುಮ್ಮನೆ ಹೇಳ್ಬಿಡ್ತಾರ ಸನಾತನ ಕಾರ್ಯಕ್ರಮದಲ್ಲಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ ದೇವೋ ಭವ, ಶ್ರೀ ಗುರು ಬ್ರಹ್ಮ್ಯೋ ದೇವೋ ಭವ ಅಂತ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಇನ್ನು ನೋಡೋಣ ಅನ್ಸ್ಬೇಕು, ಬೇಜಾರು ಅನ್ಸ್ಬಾರ್ದು. ಆ ತರ ಇರುತ್ತೆ. ತಾಯಿಯೇ ಭಾಗ್ಯ. ನಾವು ಯಾರು ತಾಯಿಗೆ ಭಾಗ್ಯ ಕೊಡ್ತೀವಿ? ಅಯ್ಯೋ ತಾಯಿ ಏನಾಯ್ತೋ ಏನೋ, ಹೆಂಡತಿ ಬರದಂಕ ಒಂದು, ಹೆಂಡತಿ ಬಂದ್ಮೇಲೆ ತಾಯಿ ಒಂದು. ನಾನು ಕೇಳಿದ್ದೇನೆ, ಸಾವಿರಾರು ಜಾತಕವನ್ನು ನೋಡಿದ್ದೇನೆ, ಲಕ್ಷಾಂತರ ಜಾತಕವನ್ನು ನೋಡಿದ್ದೇನೆ. ಎಷ್ಟೋ ತಾಯಿ ಬಂದು ನನ್ನ ಜಾತಕವನ್ನು ಕೇಳಿದಾಗ ನಮ್ಮ ಮಗ ಯಾವಾಗ ಸಾಯ್ತಾನೆ ಅನ್ನತಕ್ಕಂಥದ್ದು ಇದು ಹೇಳಿದ್ದಾರೆ. ಗುರುಗಳೇ, ನಮ್ಮ ಮಗ ಯಾವ ಸಾಯ್ತಾನೆ, ಏನಕ್ಕಮ್ಮ ಹಿಂಗಂತೀಯ ಅಂತ ಕೇಳಿದಾಗ ಆ ಅಮ್ಮ ಬೆನ್ನು ನೋಡಿದಾಗ ಬೆನ್ನಲ್ಲಿ ಬಾಸಂಬ ಬರಗತಕ್ಕಂಥ ಹೊಡೆದಿದ್ದಾನೆ ಮಗ. ಯಾವ ಜನ್ಮದ ಕರ್ಮ ಫಲ. ಆ ತಾಯಿ, ಹೆತ್ತ ತಾಯಿಯ ಮಗನ ಸಾವನ್ನು ಬಯಸ್ತಾನೆ ಅಂದ್ರೆ ಆ ಮಗ ಹೆಂಗಿರ್ಬೋದು ನೋಡಿ. ಈ ಕರ್ಮದ ಫಲ ಹೆಂಗಿದೆ, ಈ ಕರ್ಮದ ಫಲ. ಅದಕ್ಕೂ ನಾನು ಹೇಳೋದು, ಈಗ ನಮ್ಗೆ ನೆನೆಸ್ಕೊಂಡೆ ಒಂದು ಭಾವಕರಾಗತಕ್ಕಂಥ ತಾಯಿ ಅನ್ನತಕ್ಕಂಥದ್ದು ಬಹಳ ಮಹತ್ವ ಇರ್ತಕ್ಕಂಥ. ವಿಶೇಷವಾಗಿ ತಾಯಿಯನ್ನು ಅನುಗ್ರಹಿಸಿ, ತಾಯಿಯನ್ನು ಆಶೀರ್ವಾದ ಪಡೆಯಿರಿ. ಆಶೀರ್ವಾದ ಪಡೆಯುವುದರಿಂದ ಕೂಡ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ. ಹೀಗಿರುತ್ತೆ ಈ ಮೀನರಾಶಿಯ ಫಲದಲ್ಲಿ. ಗುರುಜಿ, ಇವತ್ತು ಯಾರೆಲ್ಲ ಹುಟ್ಟಿದಾರೋ ಅವ್ರಿಗೆ ಹುಟ್ಟುಹಬ್ಬದ ನೋಡಿ, ಇವತ್ತು ಯಾರೆಲ್ಲ ಹುಟ್ಟಿದಾರೋ ಅಂತ ಇವತ್ತು ಏನು ವಿಶೇಷವಾಗಿ ಈಡನ್ ನ್ಯೂಸ್ ನನ್ನ ಪಕ್ಕ ಕುಳಿತುಕೊಂಡು ಆಂಕರ್ ಆಗಿರತಕ್ಕಂತಹ ಸುಷ್ಮಾರವರ ಜನ್ಮದಿನ. ನಿಮಗೆ ಶುಭಮಸ್ತು, ಯಶಸ್ವಿಯಾಗಲಿ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಶುಭವನ್ನು ಸಿಗತಕ್ಕಂತಹ ಯೋಗ ನಿಮಗೆ ಈ ಗೌರಿ ಹಬ್ಬದ ಫಲವಾಗಿ ಕೂಡ, ಸ್ವರ್ಣ ಗೌರಿಯ ಫಲವಾಗಿ ಕೂಡ ಆಯುಷು ಅಭಿವೃದ್ಧಿ ಜ್ಞಾನ ನಮ್ಮ ಸಿಬ್ಬಂದಿಗಳ ಮುಖೇನವಾಗಿ ಈ ಕಂಪನಿಯ ಸಿಇಒಗಳ ಮುಖಾಂತರ ಕೂಡ ನೀವು ದಿನನಿತ್ಯವೂ ಕೂಡ ಇಲ್ಲೇ ಹೆಚ್ಚಿನ ಸಮಯವನ್ನು ಪಡಿತಿದ್ದೀರಾ. ಎಲ್ಲರಿಂದಲೂ ಪ್ರೀತಿ, ವಿಶ್ವಾಸ, ಶಾಂತಿ, ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಇನ್ನು ಏಳಿಗೆಯನ್ನು ಸಿಗತಕ್ಕಂಥ ಯೋಗ ಈ ಒಂದು ಗುರುವಿನ ಅನುಗ್ರಹದಿಂದ ಸಿಗಲಿ, ಈ ವರಮಹಾಲಕ್ಷ್ಮಿ ಅನುಗ್ರಹದಿಂದ ಸಿಗಲಿ. ಹಾಗೂ ಈ ವಿಶೇಷವಾಗಿ ಬರತಕ್ಕಂಥದ್ದು ಈ ಸ್ವರ್ಣಗೌರಿ ರಥದಿಂದನೂ ಕೂಡ ನಿಮ್ಮ ಮುಖದಲ್ಲಿ ನಗುಮುಖವನ್ನು ಕಾಣಲಿ, ಶಾಂತಿ ಮಾಡಲಿ, ಶಾಂತಿ ನೆಮ್ಮದಿ ಸಿಗತಕ್ಕಂಥ ಐಶ್ವರ್ಯ ಫಲವನ್ನು ಎಲ್ಲದನ್ನು ಕೊಡ್ಲಿ ಅಂತ ಹೇಳಿ ಈ ಕಂಪನಿಯ ಮೂಲಕವಾಗಿ ಕೂಡ, ಎಲ್ಲರ ಮೂಲಕವಾಗಿ ಕೂಡ ನಿಮಗೆ ಶುಭಮಸ್ತು, ಯಶಸ್ವಿ ಆಗಲಿ, ದೀರ್ಘ ಸುಮಂಗಲಿ, ಕುಂಕುಮ ಸೌಭಾಗ್ಯ ಅತಿದೇವೋ ಭವ, ಯಶಸ್ವಿ ಫಲಪ್ರಾಪ್ತರಸ್ತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗುರೂಜಿ ಎಷ್ಟೆಲ್ಲ ಅದ್ಭುತವಾಗಿ ಮಾಹಿತಿ ಕೊಟ್ರು. ನೋಡ್ತಾ ಇರಿ, ಇದೇ ತರ ನಮ್ ಕಾರ್ಯಕ್ರಮ, ಸನಾತನ ಧರ್ಮ ಕಾರ್ಯಕ್ರಮ ದಿನನಿತ್ಯ ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಹಿಡನ್ ನೋಡ್ತಾ ಇರಿ ಹಿಡನ್.